180ರಷ್ಟು ಕಟಿಂಗ್ ಶಾಪ್ಗಳಲ್ಲಿ ಇವತ್ತು ಬಾಂಗ್ಲಾದೇಶದವರು ಬಂದು ಕಟಿಂಗ್ ಮಾಡ್ತಾ ಇದ್ದಾರೆ. ಕಡಿಮೆ ವೇತನಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಇಲ್ಲದೆ ಇರುವಂತ ಉದ್ಯೋಗವೇ ಇಲ್ಲ. ಬಾಂಗ್ಲಾದೇಶಿಯರಿಗೆ ಅವ್ರು ಎಲ್ಲೇ ಯಾವುದೇ ವೃತ್ತಿ ಮಾಡಿದ್ರು ಕೂಡ ಭಯೋತ್ಪಾದಕ ಸಂಘಟನೆಗಳು ಏನಿದೆ ಅದರ ಲಿಂಕ್ ಸಿಗುತ್ತೆ. 19 ಸಿವಿಯರ್ ಆಗಿರ್ತಕ್ಕಂಥ ಕೇಸುಗಳು ಬೆಂಗಳೂರಿನಲ್ಲಿ ನೋಂದಣಿಯಾಗಿದೆ. ಲೋಕಸಭೆಯಲ್ಲಿ ಒಂದು ವರದಿಯ ಪ್ರಕಾರ 3 ಕೋಟಿ ಬಾಂಗ್ಲಾದೇಶಿಯರು ಈ ದೇಶದೊಳಗಿದ್ದಾರೆ. ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಗುಂಪಿನ ಕೆಲವು ಪ್ರಮುಖರು ಅವರಿಗೆಲ್ಲ ಇವತ್ತು ಅಪಾರ್ಟ್ಮೆಂಟ್ ಅಲ್ಲಿ ಜಾಗ ಕೊಟ್ಟಿದ್ದಾರೆ. ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಬಂದು ಬಿಟ್ರೆ ನಮ್ಮ ರಾಜಕಾರಣಿಗಳು ಯಾವುದೇ ತ್ಯಾಗಕ್ಕೂ ಸಿದ್ಧ. ಉಡಾಫೆಯಲ್ಲಿ ಬದುಕಬೇಕು ಅಂತ ಹೇಳೋವಂಥವ್ರು ಕೂಡ ಅವರ ಆಟೋಗಳನ್ನ ಬಾಂಗ್ಲಾದೇಶಿಯರಿಗೆ ಕೊಟ್ಟು ದಿನಕ್ಕೆ ನನಗೊಂದು ಕಲೆಕ್ಷನ್ ಕೊಟ್ಬಿಡಪ್ಪ, ನೀನು ಆಟೋ ಓಡಿಸ್ಕೋ ಅಂತ ಹೇಳಿ ನಮ್ಮವರು ಆಟೋ ಕೊಟ್ಟಿರುವಂಥ ಉದಾಹರಣೆಗಳು. ಯಾವುದೋ ಒಂದು ಸನ್ನಿವೇಶ ಇಸ್ಲಾಮಿಕ್ ದೇಶಗಳಿಂದ ಕರೆ ಬರುತ್ತೆ, ಹಿಂದೂಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತ. ಆ ಸಮಯದಲ್ಲಿ ಬಾಂಗ್ಲಾದೇಶದವನೊಬ್ಬ ನಿಮ್ಮ ಕಟಿಂಗ್ ಶಾಪ್ ಅಲ್ಲಿ ಕೂತ್ಕೊಂಡು ನಿಮಗೆ ಶೇವಿಂಗ್ ಮಾಡೋದಕ್ಕೆ ಕೈಯಲ್ಲಿ ಕತ್ತಿ ಇಟ್ಟಿರ್ತಾನೆ. ಆ ಕತ್ತಿ ನಿಮ್ಮ ಕತ್ತಿಗೆ ಹೋಗಲ್ಲ ಅನ್ನೋದೇನು ಗ್ಯಾರಂಟಿ? ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದುವನ್ನ ನೇತಾಕಿ ಅವನ ಇಡೀ ಬಟ್ಟೆಯನ್ನ ಬಿಚ್ಚಿ ಕೆಳಗೆ ಬೆಂಕಿ ಹಾಕಿ ಬೆಂಕಿ ಉರಿತಾ ಇರುವಂತಹ ಸಮಯದಲ್ಲಿ ಚಾವಟಿಗಳನ್ನು ತೆಗೆದು ಎಲ್ಲರೂ ಹೊಡೆದಿರುವಂತದ್ದು ನೀವು ನೋಡಿರಬಹುದು. ದೇವರ ಬಿಸಿನಳ್ಳಿಯಲ್ಲಿ ನಾನೇ ನೋಡಿರುವಂತ ಕೇಸ್ ಅದು. ಒಬ್ಬ ಬೆಳಗ್ಗೆ ಬಂದ, ಕಾಲಲ್ಲಿರೋ ಚಪ್ಪಲಿ ತೆಗೆದುಕೊಂಡ, ಅಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನದ ಒಳಗೆ ಹೋದ, ಶಿವಲಿಂಗಕ್ಕೆ ಚಪ್ಪಲಿಯಲ್ಲಿ ಹೊಡೆದ, ಧಿಕ್ಕಾರಕ್ಕೆ ಹೋಗದ, ಅಲ್ಲಾಹು ಅಕ್ಬರ್ ಅಂದ. ನಮ್ಮ ದೇಶದ ಒಳಗೆ ಬಂದು ಬಹುಸಂಖ್ಯಾತರಾದರೆ ಇವರ ಬುದ್ಧಿ ಬಿಡ್ತಾರೆ. ನಾಳೆ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಗಂಟೆ ಬಾರಿಸಿ ಪೂಜೆ ಮಾಡುವಂತಹ ಸಮಯದಲ್ಲಿ ಆ ಗಂಟೆಯನ್ನ ಕಿತ್ಕೊಳ್ಳುವಂತ ಕೈಗಳು ಜಾಸ್ತಿ ಆಗುವಂತ ಸನ್ನಿವೇಶ ಕೂಡ ಬರಬಹುದು. ಇದರ ಬಗ್ಗೆ ನಾವು ಎಚ್ಚರ ವಹಿಸಬೇಕಾಗಿದೆ. 2047ಕ್ಕೆ ಇದು ಇಸ್ಲಾಮೀಕರಣ ಮಾಡಬೇಕು ಅನ್ನೋವಂಥ ಒಂದು ದೊಡ್ಡ ಷಡ್ಯಂತರ ಏನು ನಡೀತಾ ಇದೆ, ಆ ಷಡ್ಯಂತರಕ್ಕೆ ಈ ಬಾಂಗ್ಲಾದೇಶಿಯರು ಜೊತೆಗೆ ಸೇರಿ ಕೈ ಜೋಡಿಸುವಂತ ಯೋಜನೆ ಈಗಾಗಲೇ ಸಿದ್ಧ ಆಗಿದೆ. ಈ ಬಾಂಗ್ಲಾ ವಲಸಿಗರ ಬಗ್ಗೆ ಯೋಚನೆ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಇತಿಹಾಸದ ಹಿಂದೆ ಕೂಡ ನಾವು ಹೋಗಬೇಕಾಗತ್ತೆ. 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯವನ್ನ ಈ ದೇಶಕ್ಕೆ ಕೊಡಬೇಕು ಅಂತ ಯೋಚನೆ ಮಾಡಿದಂಥ ಸಮಯದಲ್ಲಿ ಒಂದು ಸತ್ಯ ಸಂಗತಿ ಹೇಳಬೇಕು ಅಂತ ಹೇಳಿದರೆ, ಬ್ರಿಟಿಷರ ಮನಸ್ಸಿನಲ್ಲಿ ಒಂದು ವಿಷಯ ಇತ್ತು. ಈ ದೇಶದ ನಾಗರಿಕರಲ್ಲಿ, ದೇಶಭಕ್ತರಲ್ಲಿ ದೇಶಭಕ್ತಿಯನ್ನು ಮೆಡಿಸ್ತಾ ಇದ್ದಂತಹ ಸುಭಾಷ್ ಚಂದ್ರ ಬೋಸ್ ಅಂತ ಅನೇಕ ಹೋರಾಟಗಾರರ ಪರಿಣಾಮ ಶಾಶ್ವತವಾಗಿ ಬ್ರಿಟಿಷರು ಈ ದೇಶದಲ್ಲಿ ಇರಕ್ಕೆ ಆಗ್ತಿರ್ಲಿಲ್ಲ. ಆ ಸಮಯದಲ್ಲಿ ಒಂದು ವರದಿ ಕೂಡ ಹೋಗುತ್ತೆ. ಭಾರತವನ್ನು ಆಳ್ತಿದ್ದಂಥ ಬ್ರಿಟಿಷ್ ವೈಸರಾಯಿಂದ ನಾವು ಸ್ವಾತಂತ್ರ್ಯವನ್ನು ಬಿಟ್ಟುಕೊಟ್ಟು ಹೋದರೆ ನಮಗೂ ಒಂದು ಗೌರವ ಇರುತ್ತೆ, ಆದ್ರಿಂದ ನಾವು ಬಿಟ್ಟುಕೊಟ್ಟು ಹೋಗಬೇಕು ಅಂತ. ಆದರೆ ಬ್ರಿಟಿಷರ ಮನಸ್ಸಿನಲ್ಲಿ ಹೇಗಿತ್ತು ಅಂದ್ರೆ, ಬಿಟ್ಟುಕೊಟ್ಟು ಹೋದ್ರೆ ಈ ದೇಶ ಮತ್ತೆ ತಲೆ ಎತ್ತಿ ನಮಗೆ ಒಂದು ಕಾಂಪಿಟೇಟ್ ಆಗಿ ಬರಬಹುದು. ಆದ್ರಿಂದ ಈ ದೇಶ ನಿರಂತರವಾಗಿ ಒಂದು ಸಮಸ್ಯೆಯ ಜೊತೆಯಲ್ಲೇ ಈ ದೇಶ ಇರಬೇಕು ಅನ್ನೋ ಕಾರಣಕ್ಕೆ ಆಗಾಗಲೇ ದೇಶದ ಒಳಗೆ ಹಿಂದೂ ಮುಸ್ಲಿಂ ಅಂತಕ್ಕಂಥ ವಿಷ ಬೀಜವನ್ನ ಏನ್ ಬಿತ್ತಿದ್ರು, ಆ ವಿಷ ಬೀಜದ ಪರಿಣಾಮ ಮುಸ್ಲಿಂ ಲೀಗ್ ಏನು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೋರಾಟವನ್ನು ಪ್ರಾರಂಭ ಮಾಡಿತ್ತು. ಅದಕ್ಕೆ ಬ್ರಿಟಿಷರು ತುಪ್ಪವನ್ನ ಎರೆಯೋದಕ್ಕೆ ಪ್ರಾರಂಭ ಮಾಡಿದರು. ಅದರ ಪರಿಣಾಮ ಅಂದಿನ ಕಾಂಗ್ರೆಸ್ ತನಗಿಷ್ಟ ಇತ್ತೋ ಇಲ್ವೋ ಆದರೆ ಭಾರತ ವಿಭಜನೆಗೆ ಒಪ್ಪಿಕೊಳ್ಳುತ್ತೆ. ಭಾರತದ ವಿಭಜನೆ, ಭಾರತ ಮತ್ತು ಪಾಕಿಸ್ತಾನ್ ಅಂತಕ್ಕಂಥ ಒಂದು ಪ್ರದೇಶ ನಿರ್ಮಾಣ ಆಗಿದ್ದು ಬ್ರಿಟಿಷರ ಒಂದು ಕುತಂತ್ರ, ಕಾಂಗ್ರೆಸ್ಸಿನ ಒಂದು ಮೈಮರೆವು ಮತ್ತು ಮುಸ್ಲಿಂ ಲೀಗಿನ ಒಂದು ಪ್ರತ್ಯೇಕತಾ ಮನೋಭಾವನೆ. ಇದರ ಮೂರರ ಪರಿಣಾಮ ಭಾರತ ಪಾಕಿಸ್ತಾನ ವಿಭಜನೆ ಆಯಿತು. ಇವತ್ತು ನಾವೇನು ಬಾಂಗ್ಲಾದೇಶಿಯ ನುಸುಳುಕೋರರ ಪ್ರಶ್ನೆಯನ್ನು ಮಾತಾಡ್ತಾ ಇದ್ದೀವಿ, ಇದರ ಉಗಮ ಆಗಿದ್ದು ಅವತ್ತು. ನಮಗೆಲ್ಲ ಗೊತ್ತಿದೆ, ಪಾಕಿಸ್ತಾನ್ ಪ್ರತಿನಿತ್ಯ ಭಯೋತ್ಪಾದನೆ, ಬಾಂಬ್ ಸ್ಫೋಟ ಈ ರೀತಿಯಲ್ಲಿ ನಮಗೆ ಒಂದು ರೀತಿಯಲ್ಲಿ ಕಿರುಕುಳವನ್ನು ಕೊಡ್ತಾನೆ ಇದೆ. ಸ್ವಾತಂತ್ರ್ಯ ಬಂದಾಗಲಿಂದ 3 ಯುದ್ಧಗಳನ್ನು ಮಾಡಿ ಆ ಪಾಕಿಸ್ತಾನದೇ ಒಂದು ಭಾಗ ಆಗಿತ್ತು ಬಾಂಗ್ಲಾದೇಶ್. ಭಾರತ ಪಾಕಿಸ್ತಾನ ವಿಭಜನೆ ಆಯಿತು ಹೊರತು ಭಾರತ ಬಾಂಗ್ಲಾ ವಿಭಜನೆ ಆಗಲಿಲ್ಲ. ಪಾಕಿಸ್ತಾನ್ ಏನಿದೆ ಅದು ಭಾರತದ ಮೇಲೆ ಒಂದು ಛತ್ರಿಯ ರೀತಿಯಲ್ಲಿ ವಿಭಜನೆ ಆಯಿತು. ಈ ಕಡೆ ನಾವೇನು ಬಾಂಗ್ಲಾದೇಶ ಹೇಳ್ತೀವಿ ಅದನ್ನ ಪೂರ್ವ ಪಾಕಿಸ್ತಾನ್ ಅಂತ ಕರೀತಾ ಇದ್ರು. ಪೂರ್ವ ಪಾಕಿಸ್ತಾನ್ ಪ್ರದೇಶದಲ್ಲಿದ್ದಂತ ಪಾಕಿಸ್ತಾನಿಯರಿಗೆ ಸ್ವಾತಂತ್ರ್ಯ ಇಲ್ಲ, ಆರ್ಥಿಕ ಬೆಳವಣಿಗೆ ಇಲ್ಲ, ಅವರಿಗೆ ಸವಲತ್ತುಗಳಿಲ್ಲ, ಅವರಿಗೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಅವಕಾಶವನ್ನ ಪಾಕಿಸ್ತಾನ್ ಕೊಡ್ತಿರ್ಲಿಲ್ಲ. ಆ ಕಾರಣಕ್ಕೆ ಭಾರತವೇ ಮುಂದೆ ನಿಂತು ಪೂರ್ವ ಪಾಕಿಸ್ತಾನಿಗೆ ಸ್ವಾತಂತ್ರ್ಯ ಕೊಡಿಸುವಂತ ಒಂದು ದೊಡ್ಡ ಕೆಲಸವನ್ನ ಮಾಡಿತು. 1971ರಲ್ಲಿ ಬಾಂಗ್ಲಾ ಅನ್ನತಕ್ಕಂಥ ಒಂದು ದೇಶವೇ ಹುಟ್ಟುಕೊಳ್ತು. ಪೂರ್ವ ಪಾಕಿಸ್ತಾನ್ ಬಾಂಗ್ಲಾ ದೇಶವಾಯಿತು. ಪಾಕಿಸ್ತಾನಿಂದಲೂ ನಮಗೆ ಭಯೋತ್ಪಾದಕರ ಒಂದು ಕಾಟ. ಪೂರ್ವ ಪಾಕಿಸ್ತಾನ್ ಏನು ಬಾಂಗ್ಲಾದೇಶ ಆಯಿತು,
ಬಾಂಗ್ಲಾದೇಶದಿಂದ ನಮಗೆ ಕಾಟ ಅನ್ನೋದು ಇರಲಿಲ್ಲ. ಯಾಕಂದ್ರೆ ಬಾಂಗ್ಲಾದೇಶದಲ್ಲಿ ಯಾರ್ಯಾರು ನಾಯಕರು ಬರ್ತಿದ್ರು, ಯಾರು ದೇಶ ಆಳ್ತಿದ್ರು, ಅವರು ಭಾರತದ ಜೊತೆಗೆ ತುಂಬಾ ಚೆನ್ನಾಗಿದ್ರು. ಆಗ ಭಾರತದ ಜೊತೆಗೆ, ಭಾರತದ ಒಳಗೆ ಬಾಂಗ್ಲಾದೇಶಿಯರ ಪ್ರವೇಶ ಆಗ್ತಿತ್ತು. ಈ ಪ್ರವೇಶ ಕ್ರಮೇಣ ಇದು ಒಂದು ನುಸುಳುಕೋರರ ಷಡ್ಯಂತರಕ್ಕೆ ಕಾರಣ ಆಯಿತು. ನಮಗೆ ಗೊತ್ತಿದೆ, ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ರಾಜ್ಯಗಳು, ಅಸ್ಸಾಂ, ತ್ರಿಪುರಾ, ಮೇಘಾಲಯ, ನಾಗಾಲ್ಯಾಂಡ್, ಈ ಏನು ಈಶಾನ್ಯ ರಾಜ್ಯಗಳಿದೆ, ಆ ಎಲ್ಲ ರಾಜ್ಯಗಳಿಗೆ, ವಿಶೇಷವಾಗಿ ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಈ 4 ರಾಜ್ಯಗಳಿಗೆ ಗಡಿ ಭಾಗ ಬಾಂಗ್ಲಾದೇಶ ಬರುತ್ತೆ. ಸುಮಾರು 4096 ಕಿಲೋಮೀಟರ್ಗಳು ಬಾಂಗ್ಲಾದೇಶದ ಗಡಿಯನ್ನು ಹೊಂದಿದೆ ಈ ರಾಜ್ಯಗಳು. ಇದರಲ್ಲಿ ವಿಶೇಷವಾಗಿ 2217 ಕಿಲೋಮೀಟರ್ಗಳು ಪಶ್ಚಿಮ ಬಂಗಾಳದ ಗಡಿಯನ್ನು ಹಂಚಿಕೊಳ್ಳುತ್ತೆ. ನೀವು ಊಹೆ ಮಾಡಿ, ಪಶ್ಚಿಮ ಬಂಗಾಳ ಏನಿದೆ ನಮ್ಮದೇ ದೇಶದ ರಾಜ್ಯ, ಆ ರಾಜ್ಯಕ್ಕೆ 2217 ಕಿಲೋಮೀಟರ್ಗಳಷ್ಟು ಬಾಂಗ್ಲಾದೇಶದ ಗಡಿ ಇದೆ. ಇನ್ನು ಮೇಘಾಲಯ, ತ್ರಿಪುರಾ, ಅಸ್ಸಾಂ ಇವೆಲ್ಲ 200 ಚಿಲ್ಲರೆ 300 ಚಿಲ್ಲರೆ ಈ ರೀತಿ ಗಡಿಗಳನ್ನು ಹಂಚಿಕೊಂಡಿದೆ. ಯಾವಾಗ ಈ ದೇಶದ ಒಳಗೆ ನುಸುಳುಕೋರರ ಹಾವಳಿ ಹೆಚ್ಚಾಯಿತು, ಅದರಲ್ಲೂ ವಿಶೇಷವಾಗಿ ಈ ದೇಶ ಸುರಕ್ಷಿತವಾಗಿರಬೇಕು ಅಂತ ಯೋಚನೆ ಮಾಡುವಂತ ಒಂದು ಸರ್ಕಾರ ಬಂತು, ಗಡಿಗಳನ್ನು ಭದ್ರತೆ ಮಾಡಬೇಕು ಅನ್ನೋ ಯೋಚನೆ ಬಂತು, ಗಡಿಗಳ ಸುರಕ್ಷೆ ಆಗಬೇಕು ಅಂತ ಯೋಚನೆ ಬಂತು. ಆ ಸುರಕ್ಷತೆಯ ಕಾರಣದಿಂದ ಆ ಗಡಿಗಳಿಗೆ ಬೇಲಿ ಹಾಕುವಂತ ಸಮಯ ಬಂತು. ಇವತ್ತು 4096 ಕಿಲೋಮೀಟರ್ ಏನು ಗಡಿ ಪ್ರದೇಶ ಇದೆ, ಆ ಗಡಿ ಪ್ರದೇಶದಲ್ಲಿ 3300ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಗಡಿ ಇವತ್ತು ಬೇಲಿ ಹಾಕಲಾಗಿದೆ. ಇಲ್ಲಿ ಒಂದು ಉಲ್ಲೇಖ ಮಾಡಬೇಕಾಗಿರೋದು, ಸುಮಾರು 800ರಿಂದ 860 ಕಿಲೋಮೀಟರ್ಗಳು ಬೇಲಿ ಹಾಕಕ್ಕಾಗಿಲ್ಲ. ಕಾರಣ, ಇದು ಪಶ್ಚಿಮ ಬಂಗಾಳಕ್ಕೆ ಸೇರುತ್ತೆ. ಪಶ್ಚಿಮ ಬಂಗಾಳದ ಗಡಿ, ಆ ರಾಜ್ಯ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಶೆಡ್ ಹೊಡೆದು ನಿಂತಿದೆ, ಒಂದು ರೀತಿಯಲ್ಲಿ ಹಿಂದುತ್ವದ ವಿರುದ್ಧವೂ ಇದೆ. ದೇಶದ ಆಂತರಿಕ ಸುರಕ್ಷತೆಗೆ ಅದೊಂದು ಶಾಪವೋ ಕೋಪವೋ ಆ ರೀತಿಯಲ್ಲಿ ಅದು ಬಂದು ನಿಂತಿದೆ. ಈ 860 ಅಡಿಗಳ ಗಡಿ, ಆ ಬೇಲಿಯನ್ನು ಹಾಕದೇ ಇರೋದಕ್ಕೆ ಇನ್ನೂ ಒಂದು ಕಾರಣ, ಕೆಲವು ಕಡೆ ನದಿಗಳಿದೆ. ಯಾವ ರೀತಿ ನದಿ ಇದೆ ಅಂದ್ರೆ, ನನ್ನ ಸಂಸ್ಥೆಯಲ್ಲೇ ಮೇಘಾಲಯದ ಮಕ್ಕಳಿದ್ದಾರೆ. ಆ ಮಕ್ಕಳು ಹೇಳೋರು, ನಾವು ನದಿಯಲ್ಲಿ ಈಜ್ಕೊಂಡು ಬಾಂಗ್ಲಾದೇಶಕ್ಕೆ ಹೋಗ್ತೀವಿ ಅಂತ, ನದಿಯಲ್ಲಿ ಈಜ್ಕೊಂಡು ಹೋಗಿ ಬಾಂಗ್ಲಾದೇಶದಿಂದ ಮೀನು ತರ್ತೀವಿ ಅಂತ. ಅಂದರೆ ಗಡಿ ನದಿಯನ್ನು ಹಂಚಿಕೊಂಡಿದೆ. ಆ ನದಿಯಲ್ಲಿ ಯಾವುದೇ ರೀತಿಯಾದಂಥ ಬೇಲಿ, ಸುರಕ್ಷೆಯ ದಾರಿಗಳು ಇಲ್ಲದೆ ಇರುವಂಥ ಸಮಯದಲ್ಲಿ ನಮ್ಮ ಮಕ್ಕಳೇ ಈಜ್ಕೊಂಡು ಹೋಗ್ಬೇಕಾದ್ರೆ ಆ ಕಡೆಯಿಂದ ಮಕ್ಕಳು ಯಾವ ರೀತಿ ಈಜ್ಕೊಂಡು ಬರ್ಬೋದು, ಯಾವ ಮಕ್ಕಳು ಬರಬಹುದು ಅನ್ನೋದು ನೀವು ಯೋಚನೆ ಮಾಡಿ. ಈ ರೀತಿ ಗಡಿಗಳಿಂದ ನುಸುಳಿ ಬರುವಂಥದ್ದು ಇತ್ತೀಚೆಗೆ ಒಂದು ಆಂತರಿಕ ಸುರಕ್ಷತೆಗೆ ಒಂದು ದೊಡ್ಡ ಅಪಾಯವನ್ನು ನಿರ್ಮಾಣ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಈ ವಿಷಯವನ್ನು ಇವತ್ತು ಇಟ್ಕೊಂಡಿದ್ದೀವಿ. ಏನು ಆಂತರಿಕ ಅಪಾಯ? ಇವತ್ತು ಜಗತ್ತಿನಾದ್ಯಂತ, ಮೂಲ ವಿಷಯಕ್ಕೆ ಬರೋಕ್ಕೆ ಮುಂಚೆ ನಾವು ಸ್ವಲ್ಪ ಸುತ್ತಲೂ ನೋಡ್ಕೊಂಡು ಬರೋಣ. ಜಗತ್ತಿನಾದ್ಯಂತ ಒಂದು ಇಸ್ಲಾಮಿ ಶಕ್ತಿಗಳು ಎಲ್ಲ ದೇಶಕ್ಕೂ ಒಂದು ದೊಡ್ಡ ತಲೆನೋವಾಗಿ ನಿಂತಿದೆ. ನೀವು ಯಾವುದೇ ದೇಶ ತಗೊಳ್ಳಿ, ಫ್ರಾನ್ಸ್ ತಗೊಳ್ಳಿ, ಜರ್ಮನಿ ತಗೊಳ್ಳಿ, ಬ್ರಿಟನ್ ತಗೊಳ್ಳಿ, ಎಲ್ಲ ದೇಶಕ್ಕೂ ಒಂದು ದೊಡ್ಡ ಗಂಡಾಂತರವಾಗಿ ಅದು ನಿಂತಿದೆ. ನಮ್ಮ ದೇಶಕ್ಕೆ ಹೇಳಿ ಕೇಳಿ 1947ರಿಂದಲೂ ಕೂಡ ಪಾಕಿಸ್ತಾನ್ ಗಡಿಯಿಂದ ನಮಗೆ ಈ ಒಂದು ಸಮಸ್ಯೆಗಳಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಬಾಂಗ್ಲಾದೇಶದಿಂದಲೂ ನಮಗೆ ಆ ಒಂದು ದೊಡ್ಡ ಸಮಸ್ಯೆಗಳ ನಿರ್ಮಾಣ ಆಯಿತು. ಒಳ ನುಸುಳುಕೋರರು ಒಳಗೆ ಬಂದರು. ಪದವೇ ಹೇಳುತ್ತೆ ನಿಮಗೆ, ನುಸುಳುಕೋರರು ಅಂದ್ರೆ ಇಲ್ಲೀಗಲ್ ಆಗಿ ಬಂದವರು ಅಂತ. ಬರೋದು ಬೇರೆ, ನುಸುಳೋದು ಬೇರೆ. ನುಸುಳೋದು ಅಂದ್ರೆ ಕಣ್ಣು ತಪ್ಪಿಸಿ ಬರೋವಂಥದ್ದು ಅಂತ. ಈ ನುಸುಳುಕೋರರು ಕಾನೂನು ಬಾಹಿರವಾಗಿ ಬರ್ತಾರೆ. ಅವರಿಗೆ ಈ ದೇಶದಲ್ಲಿ ಹೇಗೆ ವ್ಯವಸ್ಥೆ ಇದೆ ಇದನ್ನು ಯೋಚನೆ ಮಾಡಿದಾಗ, ಈ ದೇಶದ ಒಳಗೆ ಒಂದು ದೊಡ್ಡ ಏಜೆಂಟರ ಗುಂಪಿದೆ. ಯಾವ ರೀತಿ ಇದೆ? ಬಾಂಗ್ಲಾದೇಶದಿಂದ ಅಸ್ಸಾಂಗೂ ಅಥವಾ ಪಶ್ಚಿಮ ಬಂಗಾಳಕ್ಕೂ ಬರ್ತಾರೆ. ಅಲ್ಲಿ ಒಂದಷ್ಟು ಏಜೆಂಟ್ರಿದ್ದಾರೆ. ಆ ಏಜೆಂಟ್ರುಗಳು ಅವರಿಗೆ ಬೇಕಾಗಿರ್ತಕ್ಕಂಥ ಆಧಾರ್ ಕಾರ್ಡ್ ಮಾಡಿಕೊಡ್ತಾರೆ. ಒಂದು ಆಧಾರ್ ಕಾರ್ಡ್ ಮಾಡೋದಕ್ಕೆ 2,000ದಿಂದ 20,000ದವರೆಗೆ ಚಾರ್ಜ್ ಮಾಡ್ತಾರೆ, ಬೆಲೆ ನಿಗದಿ ಮಾಡಿದ್ದಾರೆ. ಪ್ರಾರಂಭ ಹೇಗೆ ಮಾಡ್ತಾರೆ? ಯಾರ್ದೋ ಆಧಾರ್ ಕಾರ್ಡ್, ಅದರಲ್ಲಿ ಭಾವಚಿತ್ರ ಇರೋ ಕಡೆ ಯಾವ ವ್ಯಕ್ತಿ ಬರ್ತಾನೆ ಅವನ ಭಾವಚಿತ್ರನಿಟ್ಟು ಒಂದು ಫೋಟೋ ತೆಗೆದು ಅದನ್ನು ಒಂದು ಪ್ರಿಂಟ್ ಮಾಡಿ ಅದನ್ನು ಒಂದು ಲ್ಯಾಮಿನೇಷನ್ ಮಾಡಿಸಿ ಆ ಆಧಾರ್ ಕಾರ್ಡನ್ನು ಅವ್ರ ಕೈ ಕೊಡ್ತಾರೆ. ಬಂದಿದ ತಕ್ಷಣ ಸಹಜವಾಗಿ ಪಶ್ಚಿಮ ಬಂಗಾಳದ ಪೊಲೀಸರು ಅವ್ರನ್ನ ಹಿಡಿತಾರೆ. ನಿಮಗೆ ಗೊತ್ತು ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಹೇಗಿದೆ ಅಂತ. ಹಿಡಿದ ತಕ್ಷಣ ಇವರು ಒಂದು ಕಾರ್ಡ್ ತೋರಿಸ್ತಾರೆ. ಆ ಕಾರ್ಡಲ್ಲಿ ಆ ಸ್ಥಳೀಯ ವಿಳಾಸ ಇರುತ್ತೆ, ಸ್ಥಳೀಯ ವ್ಯಕ್ತಿಯ ಚಿತ್ರ ಇರುತ್ತೆ,
ಆ ವ್ಯಕ್ತಿ ಯಾರು ಬಂದಿರ್ತಾನೆ ಆ ಚಿತ್ರ ಮತ್ತು ಸ್ಥಳೀಯ ವಿಳಾಸ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಪೊಲೀಸರು ಬಿಟ್ಕೊಡ್ತಾರೆ. ಆ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡು ದೇಶದ ಮೂಲೆ ಮೂಲೆಗಳಿಗೆ ಬರ್ತಾರೆ. ಈ ರೀತಿ ಆಧಾರ್ ಕಾರ್ಡನ್ನು ಡೂಪ್ಲಿಕೇಟ್ ಮಾಡಿ ಅವರ ಫೋಟೋ ಅಂಟಿಸಿ ಕೊಡುವಂಥ ನೂರಾರು ಸಂಸ್ಥೆಗಳು ಅಲ್ಲಿದೆ. ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ, ವಿಶೇಷವಾಗಿ ಮುರ್ಷಿದಾಬಾದ್ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶಗಳಲ್ಲಿ ಇದರದೇ ಒಂದು ಕಾಯಕ. ಈ ರೀತಿ ಬಂದಂಥವರು ಎಲ್ಲ ರಾಜ್ಯಗಳಿಗೆ ಹಂಚಿ ಹೋಗಿದ್ದಾರೆ. ಲೋಕಸಭೆಯಲ್ಲಿ ಒಂದು ವರದಿಯ ಪ್ರಕಾರ 3 ಕೋಟಿ ಬಾಂಗ್ಲಾದೇಶಿಯರು ಈ ದೇಶದೊಳಗಿದ್ದಾರೆ ಅಂತ. ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಇದರದೊಂದು ಪ್ರಶ್ನೆ ಬಂದಾಗ ಆಗಿನ ರಕ್ಷಣಾ ಮಂತ್ರಿ ಹೇಳಿದರು 2 ಕೋಟಿ ಇದ್ದಾರೆ ಅಂತ. ಅಂದರೆ 10-15 ವರ್ಷದಲ್ಲಿ 1 ಕೋಟಿ ಹೆಚ್ಚಾಗಿದೆ. ಅದು ಸರ್ಕಾರಿ ಸಂಖ್ಯೆ. ಸರ್ಕಾರ ಹೇಗೆ ಸಂಖ್ಯೆ ಹಾಕತ್ತೆ ನಿಮಗೆಲ್ಲ ಗೊತ್ತು. ಆದರೆ ಇವತ್ತು ಆ ಪಶ್ಚಿಮ ಬಂಗಾಳದಿಂದ ಅಸ್ಸಾಂ ಗಡಿಯಿಂದ ಬೇರೆ ಬೇರೆ ರಾಜ್ಯಕ್ಕೆ ಬಂದರೆ ಈ ರಾಜ್ಯಗಳಲ್ಲೂ ಒಂದಷ್ಟು ವ್ಯವಸ್ಥೆಗಳು ಆಗಿದೆ. ಇಲ್ಲೂ ಆ ರೀತಿ ಆಧಾರ್ ಕಾರ್ಡುಗಳು, ಪ್ಯಾನ್ ಕಾರ್ಡುಗಳು ಮಾಡಿಕೊಡ್ತಕ್ಕಂಥ ಒಂದು ಸಂಸ್ಥೆಗಳು, ಸಂಘಟನೆಗಳು, ಒಂದಷ್ಟು ವ್ಯಕ್ತಿಗಳು ನಿರ್ಮಾಣ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಅನೇಕ ಆಧಾರ್ ಕಾರ್ಡ್ ಮಾಡಿಕೊಡುವಂಥವ್ರನ್ನ ಸರ್ಕಾರ ವಶಪಡಿಸ್ಕೊಂಡಿದೆ. ಒಂದು ಆಧಾರ್ ಕಾರ್ಡಿಗೆ 20,000-25,000 ಸಾವಿರ ರೂಪಾಯಿ ತೆಗೆದುಕೊಳ್ತಾರೆ. ಬೆಂಗಳೂರಲ್ಲೂ ನೂರಾರು ಸಂಸ್ಥೆಗಳು ಆ ಥರ ಮಾಡಿ ಈಗಾಗಲೇ ಸರ್ಕಾರದ ಪೊಲೀಸರ ವಶದಲ್ಲಿದ್ದಾರೆ. ಈ ರೀತಿ ಬಂದವರಿಂದ ಒಳನುಸುಳುಕೋರರು ಅಂತ ನಾವೇನು ಕರಿತೀವಿ, ಇಡೀ ಜಗತ್ತಿನಲ್ಲಿ ಒಂದು ಕಾನೂನಿದೆ. ಯಾವ ದೇಶದವರು ಯಾವ ದೇಶಕ್ಕಾದರೂ ಅನಿವಾರ್ಯವಾಗಿ ನಿರಾಶ್ರಿತರಾಗಿ ಬರಬಹುದು. ಅವರಿಗೆ ಆಶ್ರಯ ಕೊಡಬೇಕು, ಅವರಿಗೆ ಊಟದ ವ್ಯವಸ್ಥೆ ಮಾಡಬೇಕು, ಅವರಿಗೆ ರಕ್ಷಣೆ ಕೊಡಬೇಕು. ಅಂತಾರಾಷ್ಟ್ರೀಯ ಕಾನೂನಿದೆ. ಆದರೆ ನಮಗೆ ಗೊತ್ತಿರಲಿ, ಯಾಕಂದರೆ ನಮಗೆ ಪ್ರಶ್ನೆ ಮಾಡುವಾಗ ಹೇಳ್ತಾರೆ ಅಂತಾರಾಷ್ಟ್ರೀಯ ಕಾನೂನಿದೆ ರೀ, ಈ ರೀತಿ ಬಂದವರಿಗೆ ನಾವು ರಕ್ಷಣೆ ಕೊಡಬೇಕು. ಈ ಇಂಟರ್ನ್ಯಾಷನಲ್ ಲಾ ಕಾನೂನೇನಿದೆ ಇದಕ್ಕೆ ನಮ್ಮ ದೇಶ ಸಹಿ ಮಾಡಿಲ್ಲ. ಇದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅವ್ರನ್ನ ಸಾಕಬೇಕು, ಊಟ ಕೊಡಬೇಕು, ರಕ್ಷಣೆ ಕೊಡಬೇಕು. ಈ ವ್ಯವಸ್ಥೆಗೆ ನಮ್ಮ ದೇಶ ಸಹಿ ಮಾಡಿಲ್ಲ. ಮೊದಲನೇ ಅಂಶ. ಎರಡನೇ ಅಂಶ, ಇಲ್ಲಿಗಲ್ ಆಗಿ ಇವರು ಬಂದಿರುವಂಥದ್ದು. ನಮ್ಮ ಕಾನೂನು ಏನು ಹೇಳುತ್ತೆ, ಈ ರೀತಿ ಬಂದವರಿಗೆ ಆಯಾ ರಾಜ್ಯಗಳು ಅವರಿಗೆ ಒಂದು ಪುನರ್ವಸತಿ ಕೇಂದ್ರವನ್ನು ನಿರ್ಮಾಣ ಮಾಡಬೇಕು. ಪುನರ್ವಸತಿ ಅಂದರೆ ಇರೋದಕ್ಕಷ್ಟೇ, ಅವ್ರಿಗೊಂದು ಊಟದ ವ್ಯವಸ್ಥೆ ಮಾಡಬೇಕು. ಆ ನಂತರ ಅವರ ತನಿಖೆ ಮಾಡಿ, ಅವರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರನ್ನು ಅವರ ದೇಶಕ್ಕೆ ಕಳಿಸ್ಕೊಡುವಂಥ ವ್ಯವಸ್ಥೆ ಆಗಬೇಕು. ಇದು ಕೇಂದ್ರದ ಜವಾಬ್ದಾರಿ ಅಲ್ಲ, ಅರ್ಥ ಮಾಡ್ಕೊಳ್ಳಿ, ಕೇಂದ್ರದ ಜವಾಬ್ದಾರಿ ಅಲ್ಲ, ಆಯಾ ರಾಜ್ಯಗಳು ಮಾಡಬೇಕು ಅನ್ನೋದು ಕೂಡ ನಿಶ್ಚಯ ಆಗಿದೆ. ಇದು ಕೂಡ ನಮ್ಮ ಕೇಂದ್ರ ಸರ್ಕಾರ ಯೋಜನೆ ಮಾಡಿರುವಂಥದ್ದು. ಯಾಕಂದರೆ ಸಾಮಾನ್ಯವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಹೇಳ್ತಾರೆ, ನಮ್ದಲ್ಲ ರೀ ಇದು ಕೇಂದ್ರದ್ದು, ಕೇಂದ್ರ ಸರ್ಕಾರ ಏನಾದರೂ ಕಾನೂನು ತರಬೇಕು ಅಂತ. ಕೇಂದ್ರ ಸರ್ಕಾರವೇ ಇದನ್ನು ನಿಶ್ಚಯ ಮಾಡಿರೋದು. ಆಯಾ ರಾಜ್ಯಗಳಲ್ಲಿ ಆ ವ್ಯವಸ್ಥೆ ಆಗಬೇಕು. ಆ ವ್ಯವಸ್ಥೆ ಆದಮೇಲೆ ಅವ್ರನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರನ್ನ ಗಡಿ ಭಾಗಕ್ಕೆ ಕಳಿಸ್ಬೇಕು. ಆ ಗಡಿ ಭಾಗದಲ್ಲಿ ಆ ರೀತಿಯಾದಂಥ ಒಂದಷ್ಟು ವ್ಯವಸ್ಥೆ ಇರುತ್ತೆ, ಅಲ್ಲಿ ಪರಿಶೀಲನೆ ಮಾಡಿ ಅವ್ರನ್ನ ಕಳಿಸುವಂಥ ವ್ಯವಸ್ಥೆ ಮಾಡುತ್ತೆ. ಇದು ನಮ್ಮ ಸರ್ಕಾರಗಳಿಂದ ಇರತಕ್ಕಂಥ ವ್ಯವಸ್ಥೆ. ಈ ರೀತಿ ಬಂದರು. ಸಾಮಾನ್ಯವಾಗಿ ನಮ್ಮ ದೇಶಕ್ಕೆ ಪಾರ್ಸಿಗಳು ಬಂದರು, ಬೇರೆ ಬೇರೆ ದೇಶದವರು ಬಂದರು. ಈ ದೇಶದ ಮಣ್ಣಿನ ಜೊತೆಗೆ ಮಣ್ಣಾದರು, ಇದರ ಜೊತೆಗೆ ಈ ದೇಶದ ಜೀವಸತ್ವ ಆದರು. ಟಾಟಾ ಅವ್ರ ಹೆಸರು ಕೇಳಿದ್ದೀವಿ, ಅವರು ಕೂಡ ವಿದೇಶದಿಂದ ಬಂದಂಥವರೇ. ಆದರೆ ಈ ದೇಶದಲ್ಲಿ ದೇಶದ ಸಂಸ್ಕೃತಿಯ ಜೊತೆಗೆ ಮಿಳಿತ ಆದರು. ಈ ದೇಶವನ್ನು ಕಟ್ಟೋದ್ರಲ್ಲಿ ಅವರ ಪಾತ್ರವನ್ನು ಕೊಟ್ಟರು. ಆದರೆ ಈಗ ಬರ್ತಾ ಇರೋರು ಈ ದೇಶವನ್ನು ಕಟ್ಟೋಕ್ಕಲ್ಲ. ಈಗ ನಾವು ಯೋಚನೆ ಮಾಡಬೇಕು, ಬಂದಿರೋವರಿಂದ ಏನೇನಾಗ್ತಾ ಇದೆ. ಇವತ್ತು ಮೊಟ್ಟ ಮೊದಲನೇದಾಗಿ ನಮ್ಮ ದೇಶದ ಡೆಮೋಗ್ರಫಿ ಅಂದರೆ ಜನಸಂಖ್ಯೆ ಇದು ಏರುಪೇರಾಗತ್ತೆ. ಒಂದು ದೇಶದ ಡೆಮೋಗ್ರಫಿ ಬದಲಾವಣೆ ಆಗ್ತಾ ಇದ್ದಾಗೆ ಅನೇಕ ಸಂಗತಿಗಳು ವ್ಯತ್ಯಾಸ ಆಗುತ್ತೆ. ಉದಾಹರಣೆಗೆ, ನಮ್ಮ ಮನೆಯಲ್ಲಿ ತಾಯಿ 10 ಜನಕ್ಕೆ ಅಂತ ಅಡುಗೆ ಮಾಡಿರ್ತಾಳೆ. ತಕ್ಷಣ ಒಂದು 5 ಜನ ಬಂದರು. ಈ 10 ಜನರ ಊಟವನ್ನೇ 15 ಜನರಿಗೆ ಬಡಿಸ್ಬೇಕು. ಆ 15 ಜನರಿಗೂ ಕೂಡ ಹೊಟ್ಟೆ ತುಂಬ ಊಟ ಆಗಲ್ಲ.
ಇಲ್ಲ ಈ 10 ಜನಕ್ಕೆ ಊಟ ಕೊಡಬೇಕು, ಆ 5 ಜನಕ್ಕೆ ಉಪವಾಸ ಇಡಬೇಕು. ಉಪವಾಸ ಇಡುವಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ. ಈ ರೀತಿಯಾಗಿ ನಮ್ಮ ದೇಶದ ಡೆಮೋಗ್ರಫಿ ವ್ಯತ್ಯಾಸ ಆಗಿ ಜನಸಂಖ್ಯೆಯ ಏರಿಳಿತಗಳಾದಾಗ ಈ ದೇಶದ ಜನಸಂಖ್ಯೆ ಏರಿಳಿತದ ಜೊತೆಗೆ ಈ ದೇಶದ ಆರ್ಥಿಕ ಪರಿಸ್ಥಿತಿಯು ಏರಿಳಿತ ಆಗುತ್ತೆ. ಕೇವಲ ಆರ್ಥಿಕ ಪರಿಸ್ಥಿತಿ ಅಲ್ಲ, ಅದರಿಂದ ಅನೇಕ ದುಷ್ಪರಿಣಾಮಗಳಾಗತ್ತೆ. ಮೊದಲನೇದು ಡೆಮೋಗ್ರಫಿ, ಎರಡನೇದು ಉದ್ಯೋಗ. ಸಣ್ಣ ಉದಾಹರಣೆ ಕೊಡ್ತೀನಿ. ಬೆಂಗಳೂರಿನಲ್ಲಿ ಕಸ ಆಯೋದಕ್ಕೆ ಅಂಥೇಳಿ ಇವತ್ತು ಬಾಂಗ್ಲಾದೇಶಿಯರನ್ನ ಸರ್ಕಾರವೇ ತೆಗೆದುಕೊಂಡಿದೆ, ಬೇರೆಯವರಲ್ಲ, ಸರ್ಕಾರವೇ ತೆಗೆದುಕೊಂಡಿದೆ. ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಏನು ಇದೆ, ಆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನೇ ಇವತ್ತು ಅನೇಕ ಬಾಂಗ್ಲಾದೇಶಿಯರನ್ನ ಕೆಲಸ ಕೊಟ್ಟಿದೆ. ಏನು ಕೆಲಸ? ಚಿಂದಿ ಆಯೋದು ಅಥವಾ ಕಸ ಆಯೋದು. ಈ ಕಸ ಆಯೋ ಕೆಲಸ ಮೊದಲಿಂದ ಒಂದು ಗುಂಪು ಮಾಡ್ತಾ ಬರ್ತಿತ್ತು. ನಮ್ಮಲ್ಲೇ ಯಾರು ಬಡವರಿದ್ದಾರೆ, ಯಾರಿಗೆ ಉದ್ಯೋಗ ಇಲ್ಲ, ಅವರು ಆ ಕೆಲಸ ಮಾಡ್ತಿದ್ರು. ಅವರಿಗೆ ತಿಂಗಳ ವೇತನ ಕೊಡಬೇಕು. ಇವತ್ತು ಈ ದೇಶದ ವೇತನದ ಪರಿಷ್ಕರಣೆ ಹೇಗಿದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ 18,700 ರೂಪಾಯಿ ಮಿನಿಮಮ್ ಕೊಡಬೇಕು, ಅವನಿಗೆ ಆ ವೇಜಸ್ ಕೊಡಬೇಕು ಅಂತ ನಿಯಮ ಇದೆ. ಸರ್ಕಾರಕ್ಕೆ ಯೋಚನೆ ಬಂತು, ಅದೇ ರೀತಿ ಅನೇಕ ಕಂಪನಿಗಳಿಗೆ ಯೋಚನೆ ಬಂತು. 18,700 ರೂಪಾಯಿ ಕನಿಷ್ಠ ವೇತನ ಯಾಕೆ ಕೊಡಬೇಕು? 8,000 ದುಡಿಯೋರು ಇದ್ದಾರಲ್ಲ, 8,000ಕ್ಕೆ ಬರ್ತಾರಲ್ಲ, ಆದ್ದರಿಂದ ಅವ್ರನ್ನ ಕರ್ಕೊಂಡ್ರು. ಯಾರು 8,000ಕ್ಕೆ ದುಡಿಯೋರು ಯಾರು ಅಂದರೆ ಬಾಂಗ್ಲಾದೇಶದಿಂದ ಬಂದಂಥವ್ರು. ಇವತ್ತು ನೀವು ಬೆಂಗಳೂರಿನ ಯಾವುದೇ ರಸ್ತೆ ಹೋಗಿ ಬೆಳಗ್ಗೆ 6-7 ಗಂಟೆಯಲ್ಲಿ ಒಂದು ಸೈಕಲ್ ತುಳ್ಕೊಂಡು ಅದರಿಂದ ಒಂದು ದೊಡ್ಡ ಗೋಣಿ ಚೀಲ ಕಟ್ಕೊಂಡಿರೋವಂಥ ಒಂದು ಗಾಡಿಗಳು ಕಾಣಿಸುತ್ತೆ, ಕಸ ತುಂಬ ಗಾಡಿಗಳು. ಪ್ಲಾಸ್ಟಿಕ್ ಹಾಯ್ತಾರೆ, ಪ್ಲಾಸ್ಟಿಕ್ ಬಾಟ್ಲಿ ತಗೊಳ್ತಾರೆ, ಅದನ್ನು ಅದರೊಳಗೆ ಹಾಕ್ತಾರೆ. ಪ್ರಾರಂಭ ಈ ರೀತಿ ಚಿಂದಿ ಮತ್ತು ಕಸ ಆಯೋ ಕೆಲಸಕ್ಕೆ ಅವ್ರು ಬರ್ತಾರೆ. 6 ತಿಂಗಳು ಆ ಕೆಲಸ ಮಾಡ್ತಾರೆ. 6 ತಿಂಗಳಾದ ತಕ್ಷಣ ನಮಗೆ ಆ ಬದಲಾವಣೆಗಳು ಗೊತ್ತಾಗಲ್ಲ. ಆ 6 ತಿಂಗಳ ನಂತರ ಅವನೊಂದು ಒಳ್ಳೆ ಸೆಕ್ಯೂರಿಟಿ ಡ್ರೆಸ್ ತಗೊಳ್ತಾನೆ. ಅವರಿಗೆ ಒಂದಷ್ಟು ಏಜೆಂಟ್ಗಳಿದೆ, ಈ ಬಾಂಗ್ಲಾದೇಶದಿಂದ ಬಂದವ್ರನ್ನ ಸೆಕ್ಯೂರಿಟಿ ಏಜೆಂಟ್ ಆಗಿ ಅಪಾಯಿಂಟ್ ಮಾಡ್ಕೊಳ್ತಾರೆ. ಇವತ್ತು ಅನೇಕ ಕಟ್ಟಡಗಳಿಗೆ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟಲ್ಲಿ ಸೆಕ್ಯೂರಿಟಿ ಏಜೆಂಟ್ರಾಗಿ ಅಥವಾ ಸೆಕ್ಯೂರಿಟಿ ಆಗಿ ಯಾರಿದ್ದಾರೆ ಅಂತ ಹೇಳಿದ್ರೆ ಬಾಂಗ್ಲಾದೇಶದಿಂದ ಬಂದವರು. ಎರಡನೇದು, ಬಾಂಗ್ಲಾದೇಶದಿಂದ ಬಂದಂಥ ಕಟ್ಟಿಂಗ್ ಮಾಡುವಂಥ ಏನು ಬಾರ್ಬರ್ ಅಂತ ಹೇಳ್ತೀವಿ. ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ನಾನು ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇರ್ತೇನೆ. ಎಲ್ಲ ಊರಲ್ಲಿ ಹೋದಾಗ ಈ ಪ್ರಶ್ನೆ ಕೇಳ್ತೇನೆ, ನಿಮ್ಮ ಊರಲ್ಲಿ ಕಟ್ಟಿಂಗ್ ಶಾಪಲ್ಲಿ ಯಾರು ಕಟ್ಟಿಂಗ್ ಮಾಡ್ತಾರೆ ಅಂತ. ಬಹುತೇಕ 180% ಕಟ್ಟಿಂಗ್ ಶಾಪ್ಗಳಲ್ಲಿ ಇವತ್ತು ಬಾಂಗ್ಲಾದೇಶದವರು ಬಂದು ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಆ ಕಟ್ಟಿಂಗ್ ಮಾಡ್ತಕ್ಕಂಥ ಒಂದು ಜನಾಂಗ ಏನಿತ್ತು, ಆ ಜನಾಂಗದ ವೃತ್ತಿ ಇವತ್ತಿಲ್ಲ. ಅವರಿಗೂ ಅದು ಬೇಕಾಗಿಲ್ಲ. ಇವತ್ತು ನಾವೇನೋ ನಮ್ಮ ಮಕ್ಕಳನ್ನು ಓದಿಸ್ಬಿಡ್ತೀವಿ, ನಾವೊಂದು ಒಳ್ಳೆ ಕೆಲಸದಲ್ಲಿದ್ದೀವಿ, ನಾವ್ಯಾಕೆ ಇದನ್ನು ಮಾಡಬೇಕು ಅನ್ನೋವಂಥ ಒಂದು ಕೀಳರಿಮೆ ಅವರ ವೃತ್ತಿಯ ಬಗ್ಗೆ. ಕೀಳರಿಮೆನೂ ಒಂದು ಕಾರಣ. ಎರಡನೇದು, ಈಗ ನುಗ್ತಾ ಇರ್ತಕ್ಕಂಥ ಬಾಂಗ್ಲಾದೇಶಿಯ ಈ ವಲಸೆಯ ಕೆಲಸಗಾರರು. ಬೆಂಗಳೂರಲ್ಲೂ ಕೂಡ ಎಲ್ಲ ಅಂಗಡಿಗಳಲ್ಲಿ, ಎಲ್ಲ ಕಟಿಂಗ್ ಶಾಪ್ಗಳಲ್ಲಿ ಇವತ್ತು ಅವರು ಬಂದಾಯಿತು. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ತರಕಾರಿ ಅಂಗಡಿಗಳು, ವಿಶೇಷವಾಗಿ ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ಮೋಸಂಬಿ ಜ್ಯೂಸ್ ಮಾಡ್ತಕ್ಕಂಥ ಎಲ್ಲ ತಳ್ಳೋ ಗಾಡಿಗಳು ಬಾಂಗ್ಲಾದೇಶಿಗರು. ನೀವು ನೋಡ್ಬೋದು, ಒಂದು ಯಂತ್ರ ಇಟ್ಕೊಂಡಿರ್ತಾರೆ, ಒಂದಷ್ಟು ಮೋಸಂಬಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕೊಂಡಿರ್ತಾರೆ. ಒಬ್ಬ ಇರ್ತಾನೆ, ಅವ್ನು ನೋಡೋಕೆ ಮುಸಲ್ಮಾನ್ ಥರ ಕಾಣಿಸೋದಿಲ್ಲ, ಬಾಂಗ್ಲಾದೇಶಿ ಥರ ಕಾಣಿಸೋದಿಲ್ಲ, ನಮ್ಮಂಗೆ ಕಾಣಿಸ್ತಾನೆ. ಯಾಕಂದರೆ ಅವರು ಮೀಸೆ ಬೋಡಿಸಿ ಗಡ್ಡ ಬಿಡೋರಲ್ಲ, ಅವ್ರು ನಮ್ಮ ಥರನೇ ಸಹಜವಾಗಿರ್ತಾರೆ, ನಮಗೆ ಗುರುತೇ ಸಿಗೋದಿಲ್ಲ. ಆದರೆ ಅವರು ಯಾರ್ಯಾರು ಈ ಮೋಸಂಬಿ ಜ್ಯೂಸ್ ರಸ್ತೆಯಲ್ಲಿ ಇಟ್ಕೊಂಡು ಮಾರ್ತಾರೆ ಅವರೆಲ್ಲ ಬಾಂಗ್ಲಾದೇಶಿಗರು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಕಟ್ಟಡ ಕಾರ್ಮಿಕ. ಇವತ್ತು ಕಟ್ಟಡ ಕಾರ್ಮಿಕನ ವೇತನ ಹೇಗಿದೆ? ಒಂದು ದಿನಕ್ಕೆ 2,750 ಪ್ರಾರಂಭ ಆಗುತ್ತೆ. ಕೂಲಿ ಅವನಿಗೆ 750, ಅದಕ್ಕಿಂತ ಸ್ವಲ್ಪ ಮೇಲ್ಪಟ್ಟವನಿಗೆ 800, ಅದಕ್ಕಿಂತ ಮೇಲ್ಪಟ್ಟವರಿಗೆ 2,000. ಈ ರೀತಿ ಗಾರೆ ಕೆಲಸ ಏನು ಮಾಡ್ತಾರೆ, ಬಿಲ್ಡಿಂಗ್ ಕಟ್ಟಡದ ಕೆಲಸ ಯಾರು ಮಾಡ್ತಾರೆ, ಅವರ ವೇತನ ಈ ರೀತಿ ಇದೆ. ಆದರೆ 400 ರೂಪಾಯಿಗೆ ಬರ್ತಾರೆ, 300 ರೂಪಾಯಿಗೆ ಬರ್ತಾರೆ, 500 ರೂಪಾಯಿಗೆ ಬರ್ತಾರೆ. ಎಲ್ಲ ಬಾಂಗ್ಲಾದೇಶಿಯರು. ನೀವು ಕಟ್ಟಡ ಕಟ್ಟುವಂಥ ಅನೇಕ ಮೇಸ್ತ್ರಿಗಳು ಯಾರಿರ್ತಾರೆ ಅಥವಾ ಇಂಜಿನಿಯರ್ ಯಾರಿರ್ತಾರೆ ನೋಡಿ, ಒಂದಷ್ಟು ಜನರಿಗೆ ಶೆಡ್ಗಳನ್ನು ಕಟ್ಟಿ ಬಾಂಗ್ಲಾದೇಶಿಯವರಿಗೆ ಆಹಾರ ವ್ಯವಸ್ಥೆ ಎಲ್ಲ ಮಾಡಿ ಅವ್ರನ್ನ ಕರ್ಕೊಂಡು ಕಟ್ಟಡ ನಿರ್ಮಾಣ ಮಾಡಿಸ್ತಾ ಇದ್ದಾರೆ. ಇವತ್ತು ಬಾಂಗ್ಲಾದೇಶಿಯರು
ಕರ್ನಾಟಕ ರಾಜ್ಯದಲ್ಲಿ ಅವ್ರು ಇಲ್ಲದೆ ಇರುವಂಥ ಉದ್ಯೋಗವೇ ಇಲ್ಲ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ. ಜಯನಗರದಲ್ಲಿ ನಾನು ಒಂದು ಹೋಟ್ಲಿಗೆ ಹೋದೆ. ಸಾಮಾನ್ಯವಾಗಿ ಹೋಟ್ಲಿಗೆ ಹೋಗ್ಬೇಕಾದ್ರೆ ನಾವು ನೋಡ್ತೀವಿ ಯಾವ ಹೋಟ್ಲು ಅಂತೇಳಿ. ಆ ಹೋಟ್ಲಲ್ಲಿ ಊಟನೂ ಆರ್ಡರ್ ಮಾಡಿದ್ವಿ. ಇನ್ನೇನು ಊಟ ಮಾಡಬೇಕು ಆ ಸಮಯದಲ್ಲಿ ಅಲ್ಲೇ ಇದ್ದಂಥ ಒಬ್ಬ ಏನು ಕೌಂಟ್ರಲ್ಲಿ ಇರ್ತಾರೆ, ಅವನು ಇನ್ನೊಬ್ಬ ವ್ಯಕ್ತಿನ ಕರೆದ, ಜಬೀರ್ ಇದ್ರಾವ್ ಅಂತ. ಜಬೀರ್ ಅಂದಾಗ ನನಗೆ ಸ್ವಲ್ಪ ಗಾಬರಿ ಆಯಿತು. ಯಾವ ಜಬೀರ್ ಅಂತ. ನನ್ನ ಜೊತೆಗಿದ್ದಂಥ ಒಬ್ಬರನ್ನ ಕಳಿಸಿ ಸ್ವಲ್ಪ ಕೂಲಂಕುಷವಾಗಿ ಅದು ಏನು ಅಂತ ತಿಳ್ಕೊಳ್ಳಿ ಅಂದರೆ, ಆ ಹೋಟೆಲಲ್ಲಿ ಕೆಲಸ ಮಾಡೋರು ಎಲ್ಲರೂ ಬಾಂಗ್ಲಾದೇಶಿಯರು. ಅಡಿಗೆ ಮಾಡೋರು, ತಟ್ಟೆಯಲ್ಲಿ ಹಾಕಿ ಕೊಡೋರು ಎಲ್ಲರೂ ಬಾಂಗ್ಲಾದೇಶಿಯರು. ಅಂದರೆ ಈ ಉದ್ಯೋಗದಲ್ಲಿ ಅವ್ರು ಇಲ್ಲ ಅಂತ ಹೇಳೋಂಗಿಲ್ಲ. ಕಡಿಮೆ ವೇತನಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲ ಉದ್ಯೋಗಗಳಲ್ಲಿ ನಮ್ಮ ಜನಾನೇ, ನಾವೇ ಅವರನ್ನು ತೆಗೆದುಕೊಳ್ತಾ ಇದ್ದೀವಿ. ಸಹಜವಾಗಿ ಕೇಳ್ತಾರೆ ಇವತ್ತಿನ ಜನ ಬೆಂಗಳೂರಲ್ಲಿ ಪ್ರಗತಿಪರರು ಅಂತಿರೋರು, ಮುಂದುವರೆದವರು ಅಂತ ಹೇಳೋರು ಒಂದು ಪ್ರಶ್ನೆ ಕೇಳ್ತಾರೆ, ಹೌದ್ರಿ ಎಲ್ಲ ಉದ್ಯೋಗ ಕಡಿಮೆ ಬೆಲೆಗೆ ಮಾರ್ತಾರಲ್ಲ, ತಪ್ಪೇನು? ಇಲ್ಲೇ ಇರುವಂಥದ್ದು ಒಂದು ಸೀಕ್ರೆಟ್. ಇವತ್ತು ಕಸ ತೆಗೆಯುವಂಥ ಜನರಿಗೆ ಕಡಿಮೆ ವೇತನಕ್ಕೆ ಬರ್ತಾರೆ ಅಂತ ನಾವು ಬಾಂಗ್ಲಾದೇಶನ ತಗೊಂಡಿದ್ದೀವಿ. ನಮ್ಮ ಜನ ಎಲ್ಲ ಹಿಂದಕ್ಕೆ ಹೋದರು, ಯಾರು ಕಸ ತೆಗೆಯಲ್ಲ. ಯಾರಿಗಾದ್ರೂ ಕೆಲಸ ಕೊಡ್ತೀವಿ ಬನ್ನಿ ಕಸ ತೆಗೀರಿ ಅಂತ ಹೇಳಿದ್ರೆ ಇಲ್ಲ, ಬರಲ್ಲ. ಯಾಕಂದರೆ ಕೆಲಸ ಬಿಟ್ಟಿದೆ. ಆ ಕೆಲಸದಿಂದ ಅವರು ಬೇರೆ ಕಡೆ ದಿಕ್ಕು ತಿರುಗಿದೆ, ಅವರು ಬೇರೆ ಕಡೆ ಮುಖ ಮಾಡಿದ್ದಾರೆ. ಬೇರೆ ಉದ್ಯೋಗವೋ ಇನ್ನೊಂದೋ ಏನೋ ಮಾಡ್ಕೊಂಡಿದ್ದಾರೆ. ಕಸ ಗುಡಿಸೋನು ಒಂದು ಆಟೋ ಓಡಿಸೋಕ್ಕೆ ಶುರು ಮಾಡಿದ್ದಾನೆ, ಕಸ ಗುಡಿಸೋನೊಂದು ಬೇರೆ ಗಾಡಿ ಓಡಿಸೋಕ್ಕೆ ಶುರು ಮಾಡಿದ್ದಾನೆ. ಎಲ್ಲ ಕ್ಷೇತ್ರದಲ್ಲಿ, ವಿಶೇಷವಾಗಿ ಈ ಥರದ ಕ್ಷೇತ್ರದಲ್ಲಿ ಬಾಂಗ್ಲಾದೇಶಿಯರ ಎಂಟ್ರಿ ಬಂದ ಮೇಲೆ ಇನ್ನು ಕೆಲವೇ ವರ್ಷಗಳಲ್ಲಿ ಒಂದು ಬದಲಾವಣೆ ಆಗುತ್ತೆ ಬಂಧುಗಳು. ಏನದು? ಇವತ್ತು ಯಾರು 500 ರೂಪಾಯಿ ಮಾಡ್ತಿದ್ದ ಆ ವ್ಯಕ್ತಿ ಹೇಳ್ತಾನೆ 1000 ರೂಪಾಯಿ ಕೊಟ್ಟರೆ ಮಾಡ್ತೀನಿ, ಇಲ್ದಿರ ಮಾಡಲ್ಲ ಅಂತ. ನೀವು ನಮ್ಮ ಜನರಿಗೆ 800 ರೂಪಾಯಿ ಕೊಡ್ತಿದ್ರಿ. 800 ರೂಪಾಯಿ ಕೊಡೋಕ್ಕೆ ನೀವು ಹಿಂದೇಟು ಹಾಕಿ 500 ರೂಪಾಯಿ ಕೊಡ್ತಾರೆ, 400 ರೂಪಾಯಿ ಕೊಟ್ಟರೆ ಅವನು ಬರ್ತಾನೆ ಅಂತ ಕೆಲಸ ಕೊಟ್ರಿ. 1 ವರ್ಷ 2 ವರ್ಷ ಅವನು ಕೆಲಸ ಮಾಡ್ದ, ಅವನು ಸ್ವಲ್ಪ ದಷ್ಟಪುಷ್ಟ ಆದ. ದಷ್ಟಪುಷ್ಟ ಆಗಿದ ತಕ್ಷಣ ಅವನು ಹೇಳ್ತಾನೆ 1000 ರೂಪಾಯಿ ಕೊಟ್ಟರೆ ನಾನು ಕೆಲಸಕ್ಕೆ ಬರ್ತೀನಿ, ಇಲ್ಲಿದ್ರೆ ಬರೋದಿಲ್ಲ. ನಿಮ್ಮ ಮನೆ ಮುಂದೆ ಕಸ ರಾಶಿ ಬಿದ್ದಿರುತ್ತೆ, ಕಸ ತೆಗೆಯೋರ ಗತಿ ಇರಲ್ಲ. ಹೋಟೆಲ್ ಕೆಲಸಕ್ಕೆ ಹೋದಂಥವರು ಹೋಟೆಲಲ್ಲಿ 5,000 ಕೊಡ್ತೀನಿ ಅಂಥೇಳಿ ಯಾರು ಕೆಲಸಕ್ಕೆ ಹೋದರು, 10,000 ಕೇಳ್ತಿದ್ದ ಜನ ಹೋದರು. ಬೇರೆ ಒಂದು ವೃತ್ತಿ ಮಾಡಿದ್ರು, ಫುಟ್ಪಾತಲ್ಲೆಲ್ಲೋ ದೋಸೆ ಹಾಕಿದ್ರು, ಫುಟ್ಪಾತಲ್ಲೆಲ್ಲೋ ಚಿತ್ರಾನ್ನ ಮಾಡಿದ್ರು, ಅವ್ರ ಜೀವನ ಅವ್ರು ರೂಪಿಸ್ಕೊಂಡ್ರು. ಆದರೆ ಇಲ್ಲಿ 5,000 ಕೊಟ್ಟು ವೇತನಕ್ಕೆ ಬಂದಂಥ ವ್ಯಕ್ತಿ 2 ವರ್ಷದ ನಂತರ ಅವನು ಕೇಳ್ತಾನೆ 20,000 ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ, ಇಲ್ಲಿದ್ರೆ ಮಾಡಲ್ಲ ಅಂತ. ಹೋಟೆಲ್ ನಡೆಸೋನು ಬೇರೆ ಗತಿನೇ ಇಲ್ಲ, ಇವನ್ನೇ ಇಟ್ಕೊಳ್ಬೇಕು. ಯಾಕಂದ್ರೆ ಇವನೇ ಚೆನ್ನಾಗಿ ದೋಸೆ ಹಾಕೋದು, ತಲೆ ಮೇಲೋ ತವಾ ಮೇಲೋ ಗೊತ್ತಿಲ್ಲ. ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಈ ರೀತಿಯ ಒಂದು ಪ್ರವೇಶ ಆಗಿದೆ. ಇದು ಕೊನೆಗೆ ನಮ್ಮೆಲ್ಲ ಜನರ ವೃತ್ತಿಗಳನ್ನು, ಅವರ ಕೆಲಸಗಳನ್ನು ಕಿತ್ಕೊಳ್ಳುತ್ತೆ. ಕೆಲಸ ಕಿತ್ಕೊಳ್ಳೋದು ಅಷ್ಟೇ ಅಲ್ಲ, ಆ ಕೆಲಸಗಳಿಗೆ ನಮ್ಮ ಜನ ಬರದೇ ಇರೋ ರೀತಿಯಲ್ಲಿ ಆಗತ್ತೆ. ನಾಳೆ ಅನಿವಾರ್ಯವಾಗಿ ಅವರ ಮೇಲೆ ನಾವು ಡಿಪೆಂಡ್ ಆಗಬೇಕಾಗತ್ತೆ. ಇದು ಒಂದು ಕಾರಣ. ಒಂದು ಡೆಮೋಗ್ರಫಿ, ಎರಡನೇದು ವೃತ್ತಿಗಳು ಇತ್ತು, ಮೂರನೇದು ಇವರು ಸೇರ್ತಾ ಇದ್ದಾಗ, ಒಂದು ಗುಂಪು ಸೇರ್ತಾ ಇದ್ದಾಗ ಇಲ್ಲಿಯ ಜನರ ಸವಾಸ ಸಿಗತ್ತೆ. ಈಗಾಗಲೇ ಈ ದೇಶದಲ್ಲಿ ಒಂದು ಪ್ರಕಟ ಮಾಡಿದ್ದಾರೆ, 2047ಕ್ಕೆ ಈ ದೇಶವನ್ನು ಇಸ್ಲಾಮಿಕ್ ದೇಶ ಮಾಡ್ತೀವಿ ಅಂತೇಳಿ. ಅದಕ್ಕೆ ಒಂದಷ್ಟು ದುಷ್ಟಕೂಟಗಳು, ದುಷ್ಟಶಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಅವರ ಪ್ರಯತ್ನ ಯಾರು? ಒಂದೇ ಪುಸ್ತಕ, ಒಬ್ಬನೇ ಆರಾಧ್ಯ ದೈವ, ನಾವೆಲ್ಲ ಒಟ್ಟಿಗೆ ಸೇರ್ಬೋದಲ್ಲ. ಅವರ ಬೆನ್ನ ಹಿಂದೆ ಬೀಳ್ತಾರೆ. ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಹೇಳ್ತಾನೆ, ನೀನು ಎಲ್ಲಿಂದ ಬಂದೆ? ಬಾಂಗ್ಲಾದೇಶಿನ. ಹಾಗಾದರೆ ನಾಳೆ ಇಲ್ಲಿ ಈ ಮಸೀದಿಗೆ ಬಾ. ಪ್ರತಿಯೊಬ್ಬ ಅಲ್ಪಸಂಖ್ಯಾತನಿಗೆ ಒಂದು ಮಸೀದಿಯೋ ಒಂದು ಚರ್ಚ್ ಅದರ ಲಿಂಕ್ ಇರಲೇಬೇಕು. ನಮ್ಮ ದೌರ್ಭಾಗ್ಯ, ದೇವಸ್ಥಾನಕ್ಕೆ ನಾವು ಒಂದು ಕಡೆ ಎಂಟ್ರಿ ಆದರೆ ಇನ್ನೊಂದು ಬಾಗಿಲಿಂದ ಆಚೆ ಬರ್ಬೋದು. ಅಲ್ಲಿ ಕೂತ್ಕೊಂಡು ಒಂದಷ್ಟು ಜಪ ಮಾಡೋದು, ಒಂದಷ್ಟು ಸೇರಿ ಧರ್ಮದ ಬಗ್ಗೆ ಚಿಂತನೆ ಮಾಡುವಂಥದ್ದು ನಮ್ಮಲ್ಲಿ ಬರಲಿಲ್ಲ. ಆದರೆ 100 ಕಣ್ಣುಗಳು, 100 ಬಾಯಿಗಳು ಇವ್ರನ್ನೆಲ್ಲ ಆಕರ್ಷಿಸ್ತವೆ. ನೀವು ಬನ್ನಿ, ನೀವು ಇವತ್ತು ನಮಾಜ್ ಮಾಡಿ,
ಬನ್ನಿ ನಮ್ಮ ಮಸೀದಿಗೆ ಬನ್ನಿ, ನಿಮ್ಮ ಏರಿಯಾ ಈ ಮಸೀದಿಗೆ ಸೇರುತ್ತೆ, ನಿಮ್ಮ ಚರ್ಚ್ ಈ ಚರ್ಚಿಗೆ ಸೇರುತ್ತೆ ಅಂತ ಹೇಗೆ ಹೇಳ್ತಾರೆ, ಆ ರೀತಿಯ ಬಾಂಗ್ಲಾದೇಶಿಯರಿಗೆ ಅವರು ಎಲ್ಲೇ ಯಾವುದೇ ವೃತ್ತಿ ಮಾಡಿದ್ರು ಕೂಡ ಅಲ್ಲಿ ಸ್ಥಳೀಯವಾದಂಥ ಮಸೀದಿಯ ಜೊತೆಗೆ ಅವರ ಲಿಂಕ್ ಬರುತ್ತೆ. ಬರೀ ಮಸೀದಿ ಆದರೆ ಚಿಂತೆ ಇಲ್ಲ, ಆದರೆ ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಟೆರರಿಸ್ಟ್ ಸಂಘಟನೆಗಳು, ಭಯೋತ್ಪಾದಕ ಸಂಘಟನೆಗಳೇನಿದೆ ಅದರ ಲಿಂಕ್ ಸಿಗುತ್ತೆ. ಇದು ಹೇಳಿದ್ರೆ ಅತಿಶಯೋಕ್ತಿ ಇಲ್ಲ. ಯಾಕಂದರೆ ಕಳೆದ ವಾರ NIA ಅವರು ತಮಿಳುನಾಡಿಗೆ ಬಂದು 9 ಜನ ಬಾಂಗ್ಲಾದೇಶಿಯರನ್ನ ಅರೆಸ್ಟ್ ಮಾಡಿದ್ರು. ಕಾರಣ ಏನು ಅಂದರೆ ಅವರಿಗೆ ಪಾಕಿಸ್ತಾನ ಜೊತೆಗೆ ಲಿಂಕ್ ಇದೆ, ಪಾಕಿಸ್ತಾನ ಭಯೋತ್ಪಾದಕರ ಜೊತೆಗೆ ಅವರ ಸಂಪರ್ಕ ಇದೆ, ಅದಕ್ಕೋಸ್ಕರ ಬಂಧಿಸಿದರು. ಇವತ್ತು ನಾನು ಏನು ಹೇಳ್ತೀನಿ ಅದಕ್ಕೆಲ್ಲ ಸಾಕ್ಷ್ಯ ಇದೆ. ಕಳೆದ ವಾರ ಬರೀ ಇಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಈ ಷಡ್ಯಂತ್ರ ನಡೀತಾ ಇದೆ. ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಮಗೆ ಕಾಣಿಸ್ತಾ ಇಲ್ಲ, ಬಾಂಗ್ಲಾದೇಶಿಯವರು ಈ ಥರ ಮಾಡ್ತಿದ್ದಾರೆ ಅಂತ ನಮಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿ ಸ್ಥಳೀಯ ಮುಸಲ್ಮಾನರ ಜೊತೆಗೆ ಅವರು ಸೇರಿಕೊಂಡಿದ್ದಾರೆ. ಮುಸಲ್ಮಾನರ ಜೊತೆಗೆ ಸೇರಿದಷ್ಟೇ ಅಲ್ಲ, ದುಷ್ಟ ಶಕ್ತಿಗಳ ಜೊತೆಗೂ ಸೇರಿಕೊಂಡಿದ್ದಾರೆ. ಭಯೋತ್ಪಾದನಾ ಚಟುವಟಿಕೆಗಳಿಗೂ ಅವರು ಮಿಂಗಾಲಾಗಿದ್ದಾರೆ. ಇದರ ಪರಿಣಾಮ ಬರೀ ಡೆಮೋಗ್ರಫಿ ಚೇಂಜ್ ಆಗಿದ್ದಲ್ಲ, ನಮ್ಮ ಉದ್ಯೋಗಗಳು ಕಳ್ಕೊಂಡಿದ್ದಲ್ಲ, ಮೂರನೇದು ಈ ದೇಶದ ಆಂತರಿಕ ಸುರಕ್ಷತೆಗೂ ಕೂಡ ನಮಗೆ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಕ್ಕಂಥ ಒಂದು ದುಷ್ಟ ಕೂಟ, ದುಷ್ಟ ಶಕ್ತಿ, ಇದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ನಾಲ್ಕನೆಯದು, ಈ ದುಷ್ಟಕೂಟಗಳು ಇದೆಲ್ಲ ಸೇರ್ತಾ ಇದೆ. ಡೆಮೋಗ್ರಫಿ ಬದಲಾವಣೆ ಆಯಿತು, ವೃತ್ತಿಗಳು ಆಯಿತು, ಭಯೋತ್ಪಾದಕರ ಜೊತೆಗೆ ಲಿಂಕ್ ಆಯಿತು. ನಾಲ್ಕನೇದು, ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಯಾವುದು ಕ್ರೈಮ್ ರೇಟ್? JP ನಗರದ ಒಂದು ಕಂಪ್ಲೇಂಟ್ ಬಂತು, ಒಂದು ಒಡವೆ ಅಂಗಡಿ, ಆ ಒಡವೆ ಅಂಗಡಿಯಲ್ಲಿ ಕಳ್ಳತನ ಆಯಿತು. ತನಿಖೆ ಮಾಡಿದ್ರೆ ಆ ಒಡವೆ ಅಂಗಡಿಗೆ 300 ಮೀಟರ್ ದೂರದಲ್ಲಿ ಒಂದು ಹಳ್ಳ ತೋಡಿದ್ದಾರೆ. 300 ಮೀಟರ್ಗಳು ರೋಡಲ್ಲೇ ಅಗದು, ಮೋರಿಯ ದಡದಲ್ಲೇ ನೆಲವನ್ನು ಕೊರೆದು ಆ ಅಂಗಡಿಗೆ ಒಂದು ಗುಹೆ ತೋಡಿ, ಆ ಗುಹೆಯ ಮೂಲಕ ಆ ಅಂಗಡಿಗೆ ಹೋಗಿ ಆ ಅಂಗಡಿಯಲ್ಲಿರೋ ಒಡವೆ ಎಲ್ಲ ದೋಚಿದ್ದಾರೆ. ಸಿಕ್ಕಾಕೊಂಡ್ರು. ತನಿಖೆ ಮಾಡಿದ್ರೆ ಅವರೆಲ್ಲ ಬಾಂಗ್ಲಾದೇಶಿಯರು. ಅಂದರೆ ಅಪರಾಧ ಪ್ರಕರಣದಲ್ಲಿ, ಕಳ್ಳತನ ಪ್ರಕರಣದಲ್ಲಿ ಕಳೆದ ವಾರ ಬೆಂಗಳೂರಿನ ದಕ್ಷಿಣದ ಕಾರ್ಯಕರ್ತರು ಒಂದು 3 ಜನ ಬಾಂಗ್ಲಾದೇಶಿಯರು ಸಿಕ್ಕಿದ್ದಾರೆ, ಅವ್ರನ್ನ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಅಂತ ನನಗೆ ಫೋನ್ ಮಾಡಿದರು. ಅದಾಗಿ 5 ನಿಮಿಷಕ್ಕೆ ತಿರ್ಗಾ ಫೋನ್ ಬಂತು. ಏನಂದರೆ ಈಗಾಗಲೇ ಪೊಲೀಸರು ಅವ್ರು 3 ಜನರನ್ನು ಹುಡುಕ್ತಾ ಇದ್ದಾರೆ, ನಾವು ಕೊಟ್ಟಿದ್ದು ನಮಗೆ ಥ್ಯಾಂಕ್ಸ್ ಹೇಳಿದ್ರು ಪೊಲೀಸವರು ಅಂತ. ಯಾಕಂದರೆ ಅವರೆಲ್ಲ ದರೋಡೆ ಕೇಸ್ನಲ್ಲಿ ಈಗಾಗಲೇ ಹುಡುಕ್ತಾ ಇರೋವಂಥ ಅಪರಾಧಿಗಳು. ಅಂದರೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂದರೆ, ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಹೆಣ್ಣು ಮಗುವಿನ ಕೊಲೆ ಆಗತ್ತೆ. ಆ ಕೊಲೆ ಯಾಕಾಯಿತು ಅಂತೇಳಿದ್ರೆ, ಬಾಂಗ್ಲಾದೇಶಿಯರು ಮತ್ತು ಇಲ್ಲಿರ್ತಕ್ಕಂಥ ರೋಹಿಂಗ್ಯಾಗಳು ಅವರಿಬ್ಬರ ಮಧ್ಯೆ ಆ ಹೆಣ್ಣಿನ ವಿಷಯಕ್ಕೆ ಜಗಳ ಆಗಿದೆ. ಆ ಹೆಣ್ಣಿನ ವಿಷಯದಲ್ಲಿ ಜಗಳ ಆಗಿ ಬಾಂಗ್ಲಾದೇಶಿಯ ಹೋಗಿ ಆ ಹೆಣ್ಣು ಮಗುವನ್ನು ಕೊಲೆ ಮಾಡಿದ್ದಾನೆ. ಕೊಲೆಯ ರೇಟ್ ಜಾಸ್ತಿ ಆಯಿತು. ಒಂದು ದಾವಣಗೆರೆಯಲ್ಲಿ ಒಂದು ಕಟ್ಟಡ ಕಟ್ತಾ ಇದ್ರು, ಆ ಕಟ್ಟಡ ಕುಸಿದು ಬಿತ್ತು, ಯಾವುದೋ ಗೋಡೆ ಸರಿ ಇರಲಿಲ್ಲ ಅಂತೇಳಿ. ಆ ಗೋಡೆಯ ಅಡಿಯಲ್ಲಿ ಸಿಕ್ಕಾಕೊಂಡಿಬ್ರು ಸತ್ರು. ಆ ಸತ್ತವರ ಡೀಟೇಲ್ ಅದನ್ನು ತನಿಖೆ ಮಾಡಿದ್ರೆ ಅವರಿಬ್ಬರು ಬಾಂಗ್ಲಾದೇಶಿಯರು. 9 ಜನ ವೇಶ್ಯಾವಾಟಿಕೆ ಮಾಡ್ತಿದ್ದಂಥ, ವೇಶ್ಯಾವಾಟಿಕೆ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಹಿಡಿದ್ರು. ಅದರಲ್ಲಿ 3 ಜನ ಪೊಲೀಸರಿಗೆ ಕಣ್ಣು ತಪ್ಪಿಸ್ಕೊಂಡ್ಬಿಟ್ರು. ಇವತ್ತಿನವರೆಗೆ ಸಿಕ್ಕಿಲ್ಲ. ಈ ರೀತಿ ಅನೇಕ ಕೇಸುಗಳು, 19 ಸಿವಿಯರ್ ಆಗಿರ್ತಕ್ಕಂಥ ಕೇಸುಗಳು ಬೆಂಗಳೂರಿನಲ್ಲಿ ನೋಂದಣಿಯಾಗಿದೆ. ಅಂದರೆ ಕ್ರೈಮ್ ರೇಟ್ ಕೂಡ ಜಾಸ್ತಿ ಆಗ್ತಿದೆ. ಇನ್ನು ಹೀಗೇ ಮುಂದುವರೆದರೆ ಪರಿಸ್ಥಿತಿ ಏನಾಗಬಹುದು? ಇವತ್ತು ನೀವು ಯೋಚನೆ ಮಾಡಿ, ಒಂದು ಕ್ಷೇತ್ರದಲ್ಲಿ ಒಂದು ಸಂಖ್ಯೆ ಜಾಸ್ತಿ ಆದರೆ, ಇವತ್ತು ಬೆಳಗ್ಗೆ ನಾನು ನೋಡ್ತಾ ಇದ್ದೆ, ಯಾವುದೋ ಒಂದು ದೇವಸ್ಥಾನದಲ್ಲಿ ಗಂಟೆಯ ಶಬ್ದ ಬಂತು ಅಂತೇಳಿ ಪಕ್ಕದಲ್ಲಿರೋವನ್ನು ಕಂಪ್ಲೇಂಟ್ ಮಾಡಿದ್ದಾನೆ. ಪೊಲೀಸವರು ಬಂದು ಹೇಳಿದ್ದಾರೆ, ಗಂಟೆ ಶಬ್ದ ಜಾಸ್ತಿ ಮಾಡಬೇಡ್ರಿ, ದೇವಸ್ಥಾನದಲ್ಲಿ ಸೌಂಡ್ ಕೊಡಬೇಡ್ರಿ. ಪೊಲೀಸರು ಯಾರಿಗೆ ಹೇಳಬೇಕಾಗಿತ್ತು?
ನಾಳೆ ಈ ಸಂಖ್ಯೆ ಜಾಸ್ತಿ ಆದರೆ ಇನ್ನೇನೇನೆಲ್ಲ ಕಂಪ್ಲೇಂಟ್ ಬರಬಹುದು. ನಾವು ಒಮ್ಮೆ ಯೋಚನೆ ಮಾಡಬೇಕು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಕೋಗಿಲೆ ಕ್ಷೇತ್ರದ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು. 2-3 ತಿಂಗಳ ಹಿಂದೆ ಅಲ್ಲಿ ಅನೇಕ ಗುಡಿಸಲುಗಳು ಹಾಕ್ಕೊಂಡಿದ್ರು. ಅಲ್ಲಿ ಗುಡಿಸಲುಗಳನ್ನು ಖಾಲಿ ಮಾಡಿಸ್ಬೇಕು ಅಂತೇಳಿ JCBಯಿಂದ ಆ ಗುಡಿಸಲುಗಳನ್ನು ಡಿಮಾಲಿಷನ್ ಮಾಡಿಸಿದ್ರು. ಕೇರಳದ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿಗೆ ಹೇಳ್ತಾರೆ, ಕರ್ನಾಟಕದಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಪಸಂಖ್ಯಾತರಿಗೆ ಅಂತ. ಅದರ ವಿಷದವಾಗಿ ನೋಡಿಕೊಂಡ್ರೆ ಅದರಲ್ಲಿ ಬಾಂಗ್ಲಾದೇಶಿಯರಿದ್ದರು ಅಂತ. ಯಾವಾಗ ಈ ಸುದ್ದಿ ದೊಡ್ಡದಾಯಿತು, ಅದಕ್ಕೆ ಮುಂಚೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ರಾಜ್ಯದ ಅಲ್ಪಸಂಖ್ಯಾತರ ನಾಯಕ ಅನ್ನಿಸ್ಕೊಂಡಿರುವಂಥ ವ್ಯಕ್ತಿ ಎಲ್ಲರೂ ಏನು TV ಮುಂದೆ, ಪತ್ರಿಕೆಗಳ ಮುಂದೆ, ಪತ್ರಿಕಾ ಕಾನ್ಫರೆನ್ಸಲ್ಲಿ ಹೇಳಿದ್ರು, ಎಲ್ರಿಗೂ ಮನೆ ಕಟ್ಕೊಟ್ಬಿಡ್ತೀವಿ. ಎಷ್ಟಕ್ಕೆ? ಕೇವಲ 2 ಲಕ್ಷಕ್ಕೆ ಒಂದೊಂದು ಮನೆಗಳು ಕಟ್ಕೊಟ್ಬಿಡೋದು. ಪಾಪ ಈ ರಾಜ್ಯದಲ್ಲಿ ಮನೆಗಳೇ ಇಲ್ಲದೆ, ಸ್ವಂತ ಮನೆಗಳಿಲ್ಲದೆ ಇರುವಂಥ ಲಕ್ಷಾಂತರ ಜನ ಇದ್ದಾರೆ. 10 ಲಕ್ಷ ಅಪ್ಲಿಕೇಶನ್ಗಳು ಸರ್ಕಾರಕ್ಕೆ ಹಾಕಿದ್ದಾರೆ. ಆ 10 ಲಕ್ಷ ಅಪ್ಲಿಕೇಶನ್ ಹಾಕಿದವರಿಗೆ ಮನೆ ಕೊಡದೇ ಇರುವಂಥ ಸರ್ಕಾರ ಬಾಂಗ್ಲಾದೇಶಿಯರು ಮತ್ತು ಅಲ್ಪಸಂಖ್ಯಾತರು ಇದ್ದಾರೆ ಅನ್ನೋ ಕಾರಣಕ್ಕೆ ತಕ್ಷಣವೇ ಅವರಿಗೆ ಮನೆ ಕೊಡಬೇಕು, ನಾಳೆನೇ ಕೊಟ್ಬಿಡ್ತೀವಿ ಅಂತೇಳಿ ಪಟ್ಟಿ ಮಾಡ್ಕೊಂಡು ತಯಾರಾದರು. ಆದರೆ ನಮ್ಮ ಕೆಲವು ಕಾರ್ಯಕರ್ತರು ಅಲ್ಲಿ ಯಾರ್ಯಾರಿದ್ರು ಅಂತ ತನಿಖಾ ವರದಿಯನ್ನು ತೆಗೆದುಕೊಂಡು ಹೋಗಿ ಸರ್ಕಾರದ ಮುಖಕ್ಕಿಟ್ಟರು. ಆಗ ಗೊತ್ತಾಯಿತು ಅಲ್ಲಿ ಯಾರಿದ್ರು ಅಂತ. ಈಗೆಲ್ಲ ತನಿಖೆ ಮಾಡಿದ್ರೆ 20%, 20 ಕೂಡ ಅಲ್ಲಿ ಈ ರಾಜ್ಯದವರು, ಬೆಂಗಳೂರಿನವರು ಇಲ್ಲವೇ ಇಲ್ಲ. ಸರ್ಕಾರಕ್ಕೆ ಗಾಬರಿ, ಅಯ್ಯೋ ಇಂಥದ್ದಾಗಿದೆಯಾ ಅಂತ. ಸರ್ಕಾರ ಹೇಳುತ್ತೆ, ಹೌದು ಬಾಂಗ್ಲಾದೇಶದವರು ಇದ್ದಾರಾ ಇಲ್ಲಿ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು ಬಂಧುಗಳೇ. ಕಳೆದ 2 ತಿಂಗಳಿಂದ ನಾವು ಇದರ ಒಂದು ದೊಡ್ಡ ಯೋಜನೆಯನ್ನು ಮಾಡಿಕೊಂಡು ನಾವು ನೇರ ಕಾರ್ಯಾಚರಣೆಗೆ ಇಳಿದಿದ್ದೀವಿ. ನಾವು ಇದನ್ನು ಗೃಹ ಮಂತ್ರಿಗೆ ಹೇಳಿದ್ರೆ, ಇಷ್ಟೆಲ್ಲ ಇದೆಯಾ ಬೆಂಗಳೂರಲ್ಲಿ ಅಂತ ಕೇಳ್ತಾರೆ. ಅಂದರೆ ಅದರ ಬಗ್ಗೆ ಲಕ್ಷ್ಯವೇ ಇಲ್ಲ. ರಾಜಕೀಯ ಕಾರಣಗಳಿಗೆ, ರಾಜಕೀಯ ಗೊಂದಲಗಳಿಗೆ ಆಂತರಿಕ ಸುರಕ್ಷತೆಯನ್ನೇ ಬಲಿ ಕೊಡುವಂಥ ಒಂದು ಸನ್ನಿವೇಶ. ಇವತ್ತು ನಾವು ಇದರ ಬಗ್ಗೆ ಎಚ್ಚರ ವಹಿಸಲಿಲ್ಲ ಅಂತ ಹೇಳಿದ್ರೆ ಮುಂದೆ ಪರಿಣಾಮ ಏನಾಗಬಹುದು? ಅದಕ್ಕೆ ನಾವೇನು ಮಾಡಬಹುದು? ನಮಗೆ ಯಾರ ಬಗ್ಗೆ ಡೌಟ್ ಬಂದರೂ ಕೂಡ ಅವರ ಆಧಾರ್ ಕಾರ್ಡನ್ನು ಪರೀಕ್ಷೆ ಮಾಡಬೇಕು, ಕೇಳಬೇಕು. ಆಧಾರ್ ಕಾರ್ಡಲ್ಲಿ ಬಹುಶಃ ಬಾಂಗ್ಲಾದೇಶದಿಂದ ಬಂದವರದು ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದ ಆಧಾರ್ ಕಾರ್ಡ್ ಇರುತ್ತೆ. ಪಶ್ಚಿಮ ಬಂಗಾಳದ ಅಡ್ರೆಸ್ ಆಗಲಿ, ಅಸ್ಸಾಮಿನ ಅಡ್ರೆಸ್ ಆಗಲಿ ಇದ್ದಾಗ ಯಾವ ಊರು ಅಂತ ಕೇಳಬೇಕು. ಯಾವ ಊರು ಅನ್ನೋದನ್ನು ಆ ಊರಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಅಥವಾ ಡಿಪಾರ್ಟ್ಮೆಂಟು ಅದನ್ನು ತಿಳಿಸಿ, ಆ ಥರದ ಊರು ಇದೆಯಾ, ಆ ಥರ ಊರಿದ್ರೆ ಆ ವ್ಯಕ್ತಿ ಇದ್ದಾರ ಅಂತ. ಬೆಂಗಳೂರಲ್ಲಿ ಹುಡ್ಕೋದು ಕಷ್ಟ, ಆದರೆ ನೀವು ಬೇರೆ ಎಲ್ಲಿ ಬೇಕಾದರೂ ಹುಡುಕ್ಬೋದು. ನೀವು ಕೇಳಿದ್ರೆ ಆ ಊರ ಹೆಸರಿದ್ದು ಆ ವ್ಯಕ್ತಿ ಹೆಸರಿದ್ದರೆ ಆಗ ಸ್ವಲ್ಪ ತನಿಖೆಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಆದರೆ ಸಾಮಾನ್ಯ ಇರೋದಿಲ್ಲ. ಇತ್ತೀಚೆಗಂತೂ ಬೆಂಗಳೂರಿನ ಅಡ್ರೆಸ್ಸೇ ಕೊಟ್ಬಿಟ್ಟಿದ್ದಾರೆ, ಬೆಂಗಳೂರು ಅಡ್ರೆಸ್ಸೇ ಬಂದ್ಬಿಡುತ್ತೆ. ಆದರೆ ಈ ತನಿಖೆಯನ್ನು ಮಾಡುವಾಗ ಪೊಲೀಸರಿಗೆ ನಾವು ಗೈಡ್ ಮಾಡಬೇಕು. ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದಷ್ಟು ಘಟನೆಗಳು ನಡೀತು. ಆದರೆ ವೈಯಕ್ತಿಕವಾಗಿ ನಾನು ಹೇಳುವಂಥ ವಿಷಯ ಅಂದರೆ, ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ ಇದು, ಪೊಲೀಸರ ಇಲಾಖೆಯ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಪೊಲೀಸ್ ಮತ್ತು ಸರ್ಕಾರವನ್ನು ಜೊತೆಗೆ ಕರ್ಕೊಂಡು ನಾವು ಈ ಒಂದು ಷಡ್ಯಂತ್ರ ಏನು ನಡೀತಾ ಇದೆ ಇದಕ್ಕೆ ಪರಿಹಾರ ಹುಡುಕಬೇಕು. ನಿಜ ಸರ್ಕಾರ ರೆಸ್ಪಾನ್ಸ್ ಮಾಡಲ್ಲ ಅಂತ ನಮಗೆಲ್ಲ ಇದೆ, ಆದರೆ ಹೋರಾಟದ ಮುಂದೆ ಸರ್ಕಾರ ಕೂಡ ಬಗ್ಗಬೇಕಾಗತ್ತೆ. ಅದಕ್ಕೆ ಉದಾಹರಣೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಅನೇಕ ಜನರನ್ನು ನಾವು ಅರೆಸ್ಟ್ ಮಾಡಿಸಿದ್ದೀವಿ. ಸುಮಾರು 9,000 ಬಾಂಗ್ಲಾದೇಶಿಯರು ಬೆಂಗಳೂರು ಬಿಟ್ಟು ಹೋಗಿದ್ದಾರೆ. ಅಷ್ಟು ಮಾತ್ರ ಹೇಳಬಲ್ಲೆ, ಯಾಕಂದರೆ ಬಾಂಗ್ಲಾದೇಶಕ್ಕೆ ಹೋದ್ರ ಅಂದರೆ ಅದರ ಬಗ್ಗೆ ನಾವು ಭರವಸೆ ಕೊಡಲಾರೆ. ಯಾಕಂದರೆ ಅವ್ರನ್ನ ಪೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆಗಳು, ಸರ್ಕಾರಗಳು ತುಂಬ ಇದೆ. ಆದರೆ ಬೆಂಗಳೂರಿಂದ 9,000 ಜನ ಖಾಲಿ ಮಾಡಿದ್ದಾರೆ. ಬರೀ ಖಾಲಿ ಮಾಡಿದ್ದಲ್ಲ, ನಾವು ಇನ್ನೂ ಒಂದು ಯೋಜನೆ ಮಾಡಿದ್ವಿ. ಇದೆಲ್ಲ ಪೊಲೀಸರ ಸಹಕಾರದಿಂದನೇ ಮಾಡಿರೋವಂಥದ್ದು. ಯಾರ್ಯಾರು ಬಾಂಗ್ಲಾದೇಶಿಯರಿಗೆ ಅವರ ಶೆಡ್ ಹಾಕೋದು ಜಾಗ ಕೊಟ್ಟಿದ್ದಾರೆ, ಆ ಎಲ್ಲ ಜಮೀನ್ದಾರ್ ಯಾರಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿದ್ವಿ. ಒಂದಿನ ಒಂದು 10 ಜನ ಜಮೀನ್ದಾರನ್ನ ಕರ್ಕೊಂಡು ಬಂದರು. ಇನ್ಸ್ಪೆಕ್ಟರ್ಗೆ ಹೇಳಿದ್ವಿ, ನಮಗೆ ಇವ್ರ ಮೇಲೆ ದ್ವೇಷ ಏನಿಲ್ಲ, ಜಾಗ ಕೊಟ್ಟಿದ್ದಾರೆ. ಆದರೆ ಜಾಗ ಕೊಟ್ಟವ್ರಿಗೆ ಹೇಳಬೇಕು, ನಿಮ್ಮ ಜಾಗದಲ್ಲಿ ಬಾಂಗ್ಲಾದೇಶಿಯವ್ರಿಗೆ ಆಶ್ರಯ ಕೊಡಬಾರ್ದು, ಅವರ ಟೆಂಟ್ಗಳನ್ನು ಖಾಲಿ ಮಾಡಿಸಿದಾಗ ನಿಮ್ಮನ್ನು ರಿಲೀಸ್ ಮಾಡ್ತೀವಿ. ಪೊಲೀಸರು ಸಹಕಾರ ಕೊಟ್ಟರು. ಅವರು ಆ ಎಲ್ಲ ಜಮೀನುಗಳಲ್ಲಿರುವಂಥ ಅವರ ಟೆಂಟ್ಗಳನ್ನೆಲ್ಲ ಖಾಲಿ ಮಾಡಿಸಿದ್ರು, ಅವನ್ನೆಲ್ಲ ಅಲ್ಲಿಂದ
ಓಡಿಸಿದ ಮೇಲೆ ಅರೆಸ್ಟ್ ಮಾಡೋದವ್ರನ್ನೆಲ್ಲ ಬಿಟ್ಟರು, ಕೇಸು ಹಾಕಿಲ್ಲ. ಇದು ಯಾಕೆ ಹೇಳಿದೆ ಅಂದರೆ, ನಮ್ಮ ಹೋರಾಟ ಇಲ್ಲಿ ಯಾರು ಜಾಗ ಕೊಟ್ಟಿದ್ದಾರೆ ಅವ್ರ ವಿರುದ್ಧನೂ ಅಲ್ಲ, ಪೊಲೀಸರ ವಿರುದ್ಧನೂ ಅಲ್ಲ, ಸರ್ಕಾರದ ವಿರುದ್ಧನೂ ಅಲ್ಲ. ಆದರೆ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಆಂತರಿಕ ಸುರಕ್ಷತೆಗೆ ಯಾರು ನಮಗೆ ತೊಂದರೆ ಕೊಡ್ತಿದ್ದಾರೆ, ಯಾರು ಅಪಾಯ ಇದ್ದಾರೆ, ಅವರ ವಿರುದ್ಧ ನಾವೆಲ್ಲ ಸೆಟೆದು ನಿಲ್ಲೇಬೇಕು. ಸರ್ಕಾರ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೂ ಜನಶಕ್ತಿಯ ಮುಂದೆ ಯಾವುದೂ ನಡೆಯಲ್ಲ. ಅದಕ್ಕೆ ಒಂದಷ್ಟು ಕಾರ್ಯಕರ್ತರು, ಜನರನ್ನು ಕೂಡ ನಾವು ಜೋಡಿಸಬೇಕು, ಸಂಘ ಸಂಸ್ಥೆಗಳನ್ನು ಜೋಡಿಸಬೇಕು. ಇವತ್ತು ಗೊತ್ತಾಗಿದೆ, ಜನರಿಗೂ ಗೊತ್ತಾಗಿದೆ ಬಾಂಗ್ಲಾದೇಶಿಯರಿಂದ ಮುಂದಕ್ಕೆ ಏನು ಸಮಸ್ಯೆ ಆಗ್ಬೋದು ಅಂತ. ನಿಮ್ಮೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಕೊಡಗು, ಸಕಲೇಶ್ಪುರ, ಚಿಕ್ಕಮಗಳೂರು, ಹಾಸನ, ಇಲ್ಲೆಲ್ಲ ಕಾಫಿ ಎಸ್ಟೇಟ್ಗಳಲ್ಲಿ ಬಾಂಗ್ಲಾದೇಶದವರನ್ನು ಜೋಡಿಸ್ಕೊಂಡಿದ್ದಾರೆ. ಸುಮಾರು 10-15 ಲಕ್ಷ ಜನ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೆಲಸ ಕೊಟ್ಟರೆ ತಪ್ಪಲ್ಲ ಅಂತ ನಮ್ಮ ಜನ ವಾದ ಮಾಡ್ತಾರಲ್ಲ, ಅವರಿಗೆ ಇದು ಉದಾಹರಣೆ. ಒಬ್ಬ ಈ ರೀತಿ ಕೆಲಸ ಮಾಡ್ತಾ ಇರೋವಂಥವನು, ಆ ಬಾಂಗ್ಲಾದೇಶಿಯರ ಗುಂಪಿನ ನಾಯಕ ಒಂದು ದಿನ ಆ ಎಸ್ಟೇಟಿನ ಓನರ್, ಯಜಮಾನನ ಹತ್ರ ಹೋಗ್ತಾನೆ. ಯಜಮಾನ್ರೆ, ನಾನು ನಿಮ್ಮ ಮಗಳನ್ನು ಲವ್ ಮಾಡ್ತಾ ಇದ್ದೀನಿ, ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀರಾ? ಯಾರು? ಬಾಂಗ್ಲಾದೇಶಿ. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಬೆಂಗಳೂರು ಪರಿಸ್ಥಿತಿ ಹೇಳ್ತೇನೆ. ನಾವೆಲ್ಲ ಜಾಗವನ್ನು ಖಾಲಿ ಮಾಡಿಸಿದ್ವಿ. ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಗುಂಪಿನ ಕೆಲವು ಪ್ರಮುಖರು ಅವರಿಗೆಲ್ಲ ಇವತ್ತು ಅಪಾರ್ಟ್ಮೆಂಟಲ್ಲಿ ಜಾಗ ಕೊಟ್ಟಿದ್ದಾರೆ. 15,000 20,000 ಬಾಡಿಗೆ ಕೊಡುವಂಥ ಅಪಾರ್ಟ್ಮೆಂಟ್ಗಳಲ್ಲಿ, ಟೆಂಟ್ಗಳಲ್ಲಿ ಯಾರಿದ್ರು ಅಂಥವ್ರಿಗೆ ಆಶ್ರಯ ಕೊಟ್ಟಿದ್ದಾರೆ. ಆಶ್ರಯ ಕೊಡಬೇಕಾದ್ರೆ ಸುಮ್ಮನೆ ಕೊಡ್ತಾರೇನ್ರಿ? ಉದ್ದೇಶ ಏನಿರ್ಬೋದು? ಯಾವ ಕಾರಣ ಕೊಡ್ತಾ ಇದ್ದಾರೆ? ಕೊಡೋವಂಥದ್ದು ಸರಿನೋ ತಪ್ಪು ನಾವು ಯೋಚನೆ ಮಾಡಬೇಕು. ಇವತ್ತು ಆ ಮಟ್ಟಕ್ಕೆ ಈ ಒಂದು ವ್ಯವಸ್ಥೆ ಬೆಳೀತಾ ಇದೆ. ಯಾರೇ ಆದರೂ ಕೂಡ 2047ಕ್ಕೆ ಇದು ಇಸ್ಲಾಮೀಕರಣ ಮಾಡಬೇಕು ಅನ್ನೋವಂಥ ಒಂದು ದೊಡ್ಡ ಷಡ್ಯಂತ್ರ ಏನು ನಡೀತಾ ಇದೆ, ಆ ಷಡ್ಯಂತ್ರಕ್ಕೆ ಈ ಬಾಂಗ್ಲಾದೇಶಿಯರು ಜೊತೆಗೆ ಸೇರಿ ಕೈ ಜೋಡಿಸುವಂಥ ಒಂದು ಯೋಜನೆ ಈಗಾಗಲೇ ಸಿದ್ಧ ಆಗಿದೆ. ಇದರ ಬಗ್ಗೆ ಜಾಗೃತಿ ಆಗದಿದ್ದರೆ ನಾವು ಸೋತ್ವಿ ಅಂತಾಗತ್ತೆ. ಆದರೆ ಇದರ ವಿರುದ್ಧ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಬಾಂಗ್ಲಾದೇಶಿಯರಿಗೆ ಜಾಗ ಕೊಡಬಾರ್ದು, ಮನೆ ಬಾಡಿಗೆ ಕೊಡಬಾರ್ದು, ಕೆಲಸ ಕೊಡಬಾರ್ದು. ಸಣ್ಣ ಉದಾಹರಣೆ, ಒಂದು ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡ್ತಾ ಇರ್ತಾನೆ. ಯಾವುದೋ ಒಂದು ಸನ್ನಿವೇಶ, ಇಸ್ಲಾಮಿಕ್ ದೇಶಗಳಿಂದ ಕರೆ ಬರುತ್ತೆ, ಹಿಂದೂಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತ. ಆ ಸಮಯದಲ್ಲಿ ಬಾಂಗ್ಲಾದೇಶದವನೊಬ್ಬ ನಿಮ್ಮ ಕಟಿಂಗ್ ಶಾಪಲ್ಲಿ ಕೂತ್ಕೊಂಡು ನಿಮಗೆ ಶೇವಿಂಗ್ ಮಾಡೋದಕ್ಕೆ ಕೈಯಲ್ಲಿ ಕತ್ತಿ ಇಟ್ಟಿರ್ತಾನೆ. ಆ ಕತ್ತಿ ನಿಮ್ಮ ಕತ್ತಿಗೆ ಹೋಗಲ್ಲ ಅನ್ನೋದೇನು ಗ್ಯಾರಂಟಿ? ನಾನು ಯಾವುದು ಭಯ ಹುಟ್ಟಿಸೋಕೆ ಹೇಳ್ತಾ ಇಲ್ಲ, ಈ ಜಗತ್ತಿನಲ್ಲಿ ನಡೀತಾ ಇರುವಂಥ ಘಟನೆಗಳು ಹೇಳ್ತೇನೆ. ಇದಕ್ಕೆ ಉದಾಹರಣೆ ಇವತ್ತಿನ ಬ್ರಿಟನ್. ಅದರಿಂದ ಉದಾಹರಣೆ ತಗೊಳ್ಳೋಣ. ಯಾಕಂದ್ರೆ ನಮ್ಮ ದೇಶದ ನಾವು ಉದಾಹರಣೆ ಕೊಟ್ಟರೆ ನಮ್ಮ ಜನ ನಂಬಲ್ಲ. ಬ್ರಿಟನ್, ಯಾವ ಜರ್ಮನಿ, ಯಾವ ಫ್ರಾನ್ಸ್, ಯಾರು ಹೊರಗಿಂದ ಬರ್ತಾರೆ, ನಿರಾಶ್ರಿತರಾಗಿ ಬರ್ತಾರೆ, ಅವರಿಗೆಲ್ಲ ನಾವು ಆಶ್ರಯ ಕೊಡಬೇಕು, ಅವರಿಗೆಲ್ಲ ಆಹಾರ ಕೊಡಬೇಕು, ಅವ್ರನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಬೇಕು, ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ನಾವು ಬೆಂಬಲ ಕೊಡಬೇಕು ಅಂಥೇಳಿ ಯಾರ್ಯಾರು ಸೇರಿಸ್ಕೊಂಡ್ರು ಇವತ್ತು ಅವರೆಲ್ಲ ಬಾಯಿ ಬಿಡ್ಕೊಳ್ತಾ ಇದ್ದಾರೆ. ಯಾವ ದೇಶದಲ್ಲೂ ಸುರಕ್ಷಿತವಾಗಿ ಆ ದೇಶವೇ ಉಳಿತಾ ಇಲ್ಲ. ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ಫ್ರಾನ್ಸ್ ಮತ್ತು ಜರ್ಮನಿ ಮತ್ತು ಲಂಡನ್, ಈ 3 ಕಡೆ ಕ್ರಿಸ್ಮಸ್ ಮುಂಚೆ ಕ್ರಿಸ್ಮಸ್ ಮಾರ್ಕೆಟ್ ಅಂತ ಒಂದು ಮಾರ್ಕೆಟ್ ನಡೆಯುತ್ತೆ. ಕ್ರಿಸ್ಮಸ್ ಬೇಕಾಗಿರುವಂಥ ಎಲ್ಲ ಮೆಟೀರಿಯಲ್, ಎಲ್ಲ ವಸ್ತುಗಳು ಅಲ್ಲಿ ಬರುತ್ತೆ, ವಿಶೇಷವಾದಂಥ ವಸ್ತುಗಳು ಬರುತ್ತೆ. ಇಡೀ ಆ ದೇಶದ ಜನ ಆ ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಾರೆ. ಕ್ರಿಸ್ಮಸ್ ಮಾರ್ಕೆಟ್ ಅಂತಲೇ ನಡೆಯುತ್ತೆ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು, ಈ ವರ್ಷ ಕ್ರಿಸ್ಮಸ್ ಮಾರ್ಕೆಟೇ ಇಲ್ಲ. ಯಾಕೆ ಅಂದರೆ ಭಯೋತ್ಪಾದಕರ ದಾಳಿ ನಡೀಬೋದು, ಕ್ರಿಸ್ಮಸ್ ಮಾರ್ಕೆಟ್ ಕ್ಯಾನ್ಸಲ್ ಮಾಡಿದೆ. ಯಾರು? ಫ್ರಾನ್ಸ್ ಹೇಳುತ್ತೆ, ಜರ್ಮನಿ ಹೇಳುತ್ತೆ, ಬ್ರಿಟನ್ ಹೇಳುತ್ತೆ. ಇನ್ನೂ ಆಶ್ಚರ್ಯದ ಸಂಗತಿ, ಯಾಕಂದರೆ ನಾನು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಬ್ರಿಟನ್ ಈ ದೇಶ ಯಾವಾಗಲೂ ಚುಚ್ಕೊಳ್ತಾ ಇರಬೇಕು ಅಂತ ಭಯೋತ್ಪಾದಕ ದೇಶಗಳನ್ನು ಸೃಷ್ಟಿ ಮಾಡಿ ಹೋಯಿತು. ಇವತ್ತು ಅದೇ ಬ್ರಿಟಿಷರು ಮೆರವಣಿಗೆ ಮಾಡ್ತಾ ಇದ್ದಾರೆ. ಏನಂತ ಮೆರವಣಿಗೆ? ಬ್ರಿಟನ್ನೊಳಗೆ ಬ್ರಿಟಿಷರ ಮೆರವಣಿಗೆ. ಬ್ರಿಟನ್ ನಮಗೆ ಬಿಟ್ಟು ಕೊಡಿ ಅಂತ.
ನೀವು ನೋಡಿ, ಟಿ ವಿಯಲ್ಲಿ ಸ್ಟಡಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ. ಅಲ್ಲಿ ಒಂದು ಯಾರು ಈ ರೀತಿ ನಿರಾಶ್ರಿತರು ಅಂತ ಬಂದರು, ಆ ನಿರಾಶ್ರಿತರದ್ದೇ ಒಂದು ಗುಂಪಾಗಿದೆ. ಆ ಗುಂಪು 4-5 ಗುಂಪುಗಳು ಮಾಡಿಕೊಂಡಿದೆ. ಆ ಗುಂಪುಗಳ ಕೆಲಸ ಏನು ಅಂದರೆ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂಥ ಕೆಲಸ ಏನು. ಬ್ರಿಟಿಷಿಗೆ ಸಂಬಂಧಪಟ್ಟಂಥ ಯಾವುದೇ 14 ವರ್ಷದ ಮೇಲ್ಪಟ್ಟ ಹೆಣ್ಣು ಮಗು ಅತ್ಯಾಚಾರ ಆಗದೆ ಇರಬಾರ್ದು. ಗ್ಯಾಂಗ್ ರೇಪ್ಗಳು, ಗ್ಯಾಂಗ್ ಹೋಗ್ತಾರೆ ರೇಪ್ ಮಾಡೋದಕ್ಕೆ. ಬಾಯ್ ಬಡ್ಕೊಳ್ತಾ ಇದ್ದಾರೆ ಬ್ರಿಟನ್ನಲ್ಲಿ. ಬ್ರಿಟಿಷರು ಮೆರವಣಿಗೆ ಮಾಡ್ತಾ ಇದ್ದಾರೆ, ಬ್ರಿಟನ್ ನಮಗೆ ಉಳಿಸ್ಕೊಡಿ ಅಂತ. ಆದರೆ ಬ್ರಿಟನ್ನಿನ ಮೇಯರ್ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾಕಂದರೆ ಬ್ರಿಟನ್ ಮೇಯರ್ ಒಬ್ಬ ಮುಸ್ಲಿಂ, ಒಬ್ಬ ಅಲ್ಪಸಂಖ್ಯಾತ. ಬಂಧುಗಳೇ, ಇಂತಹ ಒಂದು ಪರಿಸ್ಥಿತಿ ಭಾರತಕ್ಕೆ ಬರಬಾರದು ಅಂತಿದ್ರೆ ನಾವು ಈಗಲೇ ಎಚ್ಚೆತ್ತುಕೊಳ್ಬೇಕು. ಅದಕ್ಕೋಸ್ಕರ ಈ ವಿಷಯವನ್ನು ಇಟ್ಕೊಂಡಿದ್ದೀವಿ. ಎರಡನೇ ಸಂಗತಿ, ಸಂಖ್ಯೆ ಜಾಸ್ತಿ ಆಗ್ತಾ ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ನಮ್ಮ ಅಂಗಡಿಗಳಿಗೆ ರೇಷನ್ ತರೋದಕ್ಕೆ ಹೋದರೆ ನಾವೊಂದು ಕೈ ಚೀಲ ತೆಗೆದುಕೊಂಡು ಹೋಗ್ತೀವಿ. ಆದರೆ ನಾಳೆ ಬಾಂಗ್ಲಾದೇಶದಿಂದ ಬಂದಂಥ ವ್ಯಕ್ತಿ ಗೋಣಿ ಚೀಲ ತರ್ತಾನೆ. ನಮಗೆ ಅಕ್ಕಿ ಎಷ್ಟು ಕೊಡ್ತಾರೋ ಅವರಿಗೆ ಒಂದು ಗೋಣಿ ಚೀಲದಷ್ಟು ಅಕ್ಕಿ ಕೊಡ್ತಾರೆ. ಆಹಾರದ ಬರೆ ಈ ರಾಜ್ಯಕ್ಕೆ ಹೊರೆಯಾಗಿ ಪರಿಣಮಿಸುತ್ತೆ. ಇದಿಷ್ಟೇ ಅಲ್ಲ, 1-2 ತಿಂಗಳ ಹಿಂದೆ ನಾವೆಲ್ಲ ನಮ್ಮೆಲ್ಲರ ಹೃದಯವನ್ನು ಕಲಕಿದಂಥ ಒಂದು ಘಟನೆ. ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದುವನ್ನು ನೇತಾಕಿ ಅವನ ಇಡೀ ಬಟ್ಟೆಯನ್ನು ಬಿಚ್ಚಿ ಕೆಳಗೆ ಬೆಂಕಿ ಹಾಕಿ, ಬೆಂಕಿ ಉರಿತಾ ಇರುವಂಥ ಸಮಯದಲ್ಲಿ ಚಾವಟಿಗಳನ್ನು ತೆಗೆದು ಎಲ್ಲರೂ ಹೊಡೆದಿರುವಂಥದ್ದು ನೀವು ನೋಡಿರ್ಬೋದು. ಒಬ್ಬ ಹಿಂದುವನ್ನು. ಯಾರು? ಬಾಂಗ್ಲಾದೇಶಿಯರು. ನಮ್ಮ ದೇಶದ ಒಳಗೆ ಬಂದು ಬಹುಸಂಖ್ಯಾತರಾದರೆ ಇವರ ಬುದ್ಧಿ ಬಿಡ್ತಾರೇನ್ರಿ? ಕೆಲವರಿಗೆ ನಾನು ಹೇಳುವಂಥದ್ದು ಪ್ರಚೋದನೆ ಅಂತ ಅನ್ನಿಸ್ಬೋದು. ಆದರೆ ಸತ್ಯ ಸಂಗತಿ ಇಡೀ ಜಗತ್ತಿನಲ್ಲಿ ನಡೀತಾ ಇದೆ. ಯಾವುದೋ ಒಂದು ದೇಶದಲ್ಲಿ ಹೋಗ್ತಾರೆ, ಗನ್ ಇಟ್ಕೊಳ್ತಾರೆ, ಅಲ್ಲಿ ಕಾಲೇಜಿಂದ ಬರುವಂಥ ವಿದ್ಯಾರ್ಥಿಗಳನ್ನು ಡಮ ಹೊಡೆದು ಸಾಯಿಸ್ತಾರೆ. ಇವತ್ತು ನಮಗೆ ನಮ್ಮ ದೇಶದಲ್ಲಿ ಪ್ರಗತಿಪರರು ಮಾನವೀಯತೆಯ ಪಾಠವನ್ನು ಹೇಳ್ತಾರೆ. ಯಾವುದ್ರ ಮಾನವೀಯತೆ? ಈ ಮಾನವೀಯತೆಯ ಹೆಸರು ಹೇಳಿಕೊಂಡೇ ನಾವು ಇಷ್ಟು ವರ್ಷ ನಾವು ಕಳೆದಿದ್ದೀವಲ್ಲ, ಅನುಭವಿಸಿದ್ದೇನು? ಈ ಬಾಂಗ್ಲಾದೇಶಿಯ ಒಳನುಸುಳುಕೋರರಿಂದ ನಾಳೆ ಇದೆಲ್ಲ ಆಗೋದಿಲ್ಲ ಅನ್ನೋದಕ್ಕೆ ಕಾರಣ ಏನಾದರೂ ಹೇಳಿ. ಬಂಧುಗಳೇ, ಕ್ರೈಮ್ ರೇಟ್ ಒಂದೇ ಜಾಸ್ತಿ ಆಗಲ್ಲ, ನಿರುದ್ಯೋಗ ಒಂದೇ ಜಾಸ್ತಿ ಆಗಲ್ಲ. ಈ ದೇಶದ ಸಂಸ್ಕೃತಿಗೂ ಒಂದು ದೊಡ್ಡ ಕೊಡಲಿ ಪೆಟ್ಟು ಬೀಳುತ್ತೆ. ಯಾವುದು ಕೊಡಲಿ ಪೆಟ್ಟು? ನಾವು ನಮ್ಮದೇ ಸಂಸ್ಕೃತಿಯ ಯಾವುದಾದ್ರೂ ಕಾರ್ಯಕ್ರಮ ಮಾಡುವಾದರೂ ಕೂಡ ಒಂದು ಸಾರಿ ಇವರ ಸಂಖ್ಯೆ ಜಾಸ್ತಿ ಆದರೆ ಆ ಸಂಸ್ಕೃತಿಗೆ ವಿರೋಧ ಮಾಡತಕ್ಕಂಥ ಕೆಲಸಗಳು ನಡೆಯುತ್ತೆ. ಹೇಗೆ? ಸಂಗೀತ ಕಾರ್ಯಕ್ರಮ ನಡೆಯುತ್ತೆ. ಬಾಂಗ್ಲಾದೇಶದಲ್ಲೂ ಕೂಡ ಕುರಾನ್ ಆಧಾರಿತ ವ್ಯವಸ್ಥೆನೇ ಇರುವಂಥದ್ದು. ಬಾಂಗ್ಲಾದೇಶಿಯರು ಕೂಡ ಕುರಾನೇ ಓದುವಂಥದ್ದು. ಕುರಾನ್ ಓದುವಂಥವನು ಸಂಗೀತ ಕೇಳಬಾರ್ದು ಅಂತ ಶುರು ಮಾಡಿದರೆ, ಕುರಾನ್ ಓದುವಂಥವನು ನೃತ್ಯವನ್ನು ನೋಡಲ್ಲ, ಭರತನಾಟ್ಯಂ ನೋಡಲ್ಲ ಅಂತ ಶುರು ಮಾಡಿದರೆ, ಕುರಾನ್ ಓದುವಂಥವನು ಸಂಗೀತ ಕೇಳಲ್ಲ ಅಂತ ಶುರು ಮಾಡಿದರೆ, ಕುರಾನ್ ಓದುವಂಥವನು ಭಜನೆ ಸುಪ್ರಭಾತ ನಾನು ಕೇಳಲ್ಲ ಅಂತ ಶುರು ಮಾಡಿದರೆ ಪರಿಸ್ಥಿತಿ ಎಲ್ಲಿಗೆ ಬರಬಹುದು? ಇದು ಎಲ್ಲೋ ನಡೆಯೋ ಘಟನೆ ಅಲ್ಲ. ನಾಳೆ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಗಂಟೆ ಬಾರಿಸಿ ಪೂಜೆ ಮಾಡುವಂಥ ಸಮಯದಲ್ಲಿ ಆ ಗಂಟೆಯನ್ನು ಕಿತ್ಕೊಳ್ಳುವಂಥ ಕೈಗಳು ಜಾಸ್ತಿ ಆಗುವಂಥ ಸನ್ನಿವೇಶ ಕೂಡ ಬರಬಹುದು. ಇದರ ಬಗ್ಗೆ ನಾವು ಎಚ್ಚರ ವಹಿಸಬೇಕಾಗಿದೆ. ಇವತ್ತು ಸರ್ಕಾರಗಳು, ರಾಜಕೀಯ ಪಕ್ಷಗಳು ಕೇವಲ ಅಲ್ಪಸಂಖ್ಯಾತರ ಓಟಿಗೋಸ್ಕರ ಬರ್ತಾ ಇರುವಂಥವರ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಕೋಟ್ಯಾಂತರ ಬಾಂಗ್ಲಾದೇಶಿಯರಿದ್ದಾರೆ. ಅದರ ಪರಿಣಾಮ ನೀವು ಏನೇ ತಿಪ್ಪರ್ಲಾಗ ಹಾಕಿದ್ರು ಒಂದೇ ಸರ್ಕಾರ ಬರುವಂಥದ್ದು. ಆ ಸರ್ಕಾರ ಬದಲಾವಣೆ ಆಗಲ್ಲ. ಮೊನ್ನೆ 4 ಕೋಟಿ ಓಟ್ಗಳನ್ನು ತೆಗೆದಿದ್ದಾರೆ ವೋಟರ್ ಲಿಸ್ಟಿಂದ. 4 ಕೋಟಿ.
ಅಂದರೆ ಏನೆಲ್ಲ ನಡೀತಾ ಇರ್ಬೋದು ಈ ದೇಶದಲ್ಲಿ, ಯೋಚನೆ ಮಾಡಿ. ವೋಟರ್ ಲಿಸ್ಟಿಗೆ ಬಂದಾಯಿತು. ಮೊದಲು ಆಧಾರ್ ಕಾರ್ಡ್, ಅದಾದ ನಂತರ ಪಾನ್ ಕಾರ್ಡ್, ಅದಾದ ಮೇಲೆ ಈಗ ವೋಟರ್ ಲಿಸ್ಟ್. ವೋಟರ್ ಲಿಸ್ಟಲ್ಲಿ ಹೆಸರು ಬಂದು ಬಿಟ್ಟರೆ ನಮ್ಮ ರಾಜಕಾರಣಿಗಳು ಯಾವುದೇ ತ್ಯಾಗಕ್ಕೂ ಸಿದ್ಧ. ಇದರ ಬಗ್ಗೆ ಕೂಡ ನಾವು ಎಚ್ಚರ ವಹಿಸಬೇಕು. ವೋಟರ್ ಲಿಸ್ಟಲ್ಲಿರ್ತಕ್ಕಂಥ ಬಾಂಗ್ಲಾದೇಶಿಯರು ಯಾರಾದರೂ ಇದ್ದರೆ ನಾವು ಅದನ್ನು ಹೇಳಿ ತೆಗೆಸಬೇಕು. ಮೊದಲನೇ ಕೆಲಸ ತೆಗೆಸೋದಷ್ಟೇ ಅಲ್ಲ, ಮುಂದಿನ ತನಿಖೆಗಳಿಗೆ ಅವರನ್ನು ಗುರಿ ಮಾಡಬೇಕು. ಚುನಾವಣೆಯ ಕಾರಣದಿಂದ ಬಾಂಗ್ಲಾದೇಶಿಯರನ್ನು ಸಾಕುತ್ತಾ ಇರುವಂಥದ್ದು ನಾನು ನೋಡಿದ್ದೀನಿ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ಕನಕಪುರದಿಂದ ಮಳವಳ್ಳಿಯವರೆಗೆ ಸಾವಿರಾರು ಜನ ಬಾಂಗ್ಲಾದೇಶಿಯರು ವೋಟರ್ ಲಿಸ್ಟಲ್ಲಿದ್ದಾರೆ. ಹಾಗಂತ ನಾನು ಅದನ್ನು ಗುರಿ ಮಾಡ್ತಿದ್ದೀನಿ ಅನ್ಕೋಬೇಡ್ರಿ. ಮಹದೇವಪುರ, ಬೆಂಗಳೂರು ಹೇಗಿದೆ ಅಂತ ಹೇಳ್ತೇನೆ. ಮಹದೇವಪುರ, ಮಾರತಳ್ಳಿ ಏನು ಜಂಕ್ಷನ್ ಇದೆ, ಅಲ್ಲಿಂದ ದೇವರ ಬಿಸನಹಳ್ಳಿ, ಕಾಡಬಿಸನಹಳ್ಳಿ, ಅಲ್ಲಿಂದ ಮುಂದಕ್ಕೆ ಎಲೆಕ್ಟ್ರಾನಿಕ್ ಸಿಟಿಯ ಅನೇಕ ಜಾಗಗಳು, ಬೇಗೂರಿಂದ ಚಿಕ್ಕತೋಗೂರು, ತೋಗೂರುವರೆಗೆ ಎಲ್ಲ ಪ್ರದೇಶಗಳಲ್ಲಿ, ಬನ್ನೇರುಘಟ್ಟದ ಜಂಕ್ಷನ್ನಲ್ಲಿ ಮತ್ತು ಮೆಟ್ರೋ ಸಿಟಿ ಎಲ್ಲೆಲ್ಲಿದೆ, ಮೆಟ್ರೋ ಸ್ಟೇಷನ್ ಎಲ್ಲೆಲ್ಲಿದೆ, ಆ ಮೆಟ್ರೋ ಸ್ಟೇಷನ್ನ ಆಜು ಬಾಜಿನಲ್ಲಿ ಬಾಂಗ್ಲಾದೇಶಿಯರು ವಾಸ ಮಾಡ್ತಾರೆ. ನಾನು ಸಂಸ್ಕೃತಿಯ ಮೇಲೆ ದಾಳಿ ಆಗತ್ತೆ ಅಂತ ಹೇಳೋದಲ್ಲ, ಸುಮ್ಮನೆ ಬಾಯಿ ತಪ್ಪಿಗೆ ನಾನು ಹೇಳ್ತಾ ಇಲ್ಲ. ದೇವರ ಬಿಸಿನಳ್ಳಿಯಲ್ಲಿ ನಾನೇ ನೋಡಿರುವಂಥ ಕೇಸ್ ಅದು. ಒಬ್ಬ ಬೆಳಗ್ಗೆ ಬಂದ, ಕಾಲಲ್ಲಿರೋ ಚಪ್ಪಲಿ ತೆಗೆದುಕೊಂಡ, ಅಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನದ ಒಳಗೆ ಹೋದ, ಶಿವಲಿಂಗಕ್ಕೆ ಚಪ್ಪಲಿಯಲ್ಲಿ ಹೊಡೆದ, ಧಿಕ್ಕಾರಕ್ಕೆ ಹೋಗದ, ಅಲ್ಲಾಹು ಅಕ್ಬರ್ ಅಂದ. ಆ ಹೇಳಿದಂಥ ಸಮಯದಲ್ಲೇ ನನಗೆ ಫೋನ್ ಬಂತು. ನಾನು ತಕ್ಷಣ ಅವನು ಹಿಡ್ಕೊಳ್ಳಿ ಅಂದೆ. ಹಿಡಿದ್ರು, ತನಿಖೆ ಮಾಡಿದ್ರೆ ಬಾಂಗ್ಲಾದೇಶಿ. ಕೇವಲ ಕಟಿಂಗ್ ಶಾಪ್ಗೆ ಬಂದು ನಿಮ್ಮ ಕೂದಲು ಕಟ್ಟು ಮಾಡೋದರಲ್ಲಿ ಇಲ್ಲ ಅವರು, ಈ ಕೆಲಸದಲ್ಲೂ ಇದ್ದಾರೆ. ಇಂತಹ ಚಟುವಟಿಕೆಗಳು ಹೆಚ್ಚಾಗಿದೆ. ನಾಳೆ ಸಂಖ್ಯೆ ಜಾಸ್ತಿ ಆದರೆ ಅಲ್ಲಿ ಸುತ್ತಮುತ್ತಲಿರುವಂಥ ಕಂಪನಿಗಳು ನಡೆಸೋದಕ್ಕೆ ಬಿಡಲ್ಲ ಅವರು. ಅಂಥ ವಾತಾವರಣ ಬರುತ್ತೆ. ಯಾಕೆ? ಕಂಪನಿಯ ಆಜು ಬಾಜಿನಲ್ಲಿ ಬಾಂಗ್ಲಾದೇಶಿಯರು ವಾಸ ಮಾಡ್ತಾರೆ. ಕಂಪನಿಗೆ ಒಳಗೆ ಹೋಗ್ಬೇಕಾದ್ರೆ ನಮ್ಮ ಜನ ಗೊತ್ತಲ್ಲ, ಟಿಪ್ ಟಾಪ್ ಆಗಿ ಗಾಡಿ ತೊಗೊಂಡು ಸ್ಟೈಲಾಗಿ ಒಳಗೆ ಹೋಗೋರು. ಒಳಗೆ ಹೋಗುವಾಗಲೇ ಇವರು ಅಡ್ಡಿ ಮಾಡಿದ್ರೆ ಅಲ್ಲಿಂದ ವಾಪಸ್ ಬರೋವರೇ ಹೊರತು ಎದುರಿಸಿ ನಿಲ್ಲೋರಲ್ಲ. ಇಂತಹ ಕಂಪನಿಗಳ ಮುಂದೆಯೇ ಇವರು ಗಲಾಟೆ ಮಾಡುವಂಥ ವಾತಾವರಣ ಕೆಡಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ತುಂಬ ದೂರ ಇಲ್ಲ. ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ನಾವು 1 ತಿಂಗಳ ಕಾಲ ರೆಸ್ಟ್ ಕೊಟ್ಟಿದ್ವಿ ಈ ಹೋರಾಟಕ್ಕೆ. ಈಗ ಮಾರ್ಚ್ ತಿಂಗಳ ನಂತರ ನಾವು ಮತ್ತೊಂದು ಹೋರಾಟವನ್ನು ನಾವು ತೆಗೆದುಕೊಳ್ತೀವಿ. ಈ ಹೋರಾಟ ಹೇಗೆ? ಪ್ರಾರಂಭದಲ್ಲಿ ಮಂಥನದ ಮೂಲಕ, ವಿಚಾರ ಸಂಕಿರಣದ ಮೂಲಕ, ಪತ್ರಿಕಾ ಹೇಳಿಕೆಯ ಮೂಲಕ, ಕರಪತ್ರದ ಮೂಲಕ, ಜನಸಂಪರ್ಕದ ಮೂಲಕ ಈ ವಿಷಯವನ್ನು ಬೆಂಗಳೂರಿನ ಜನರಿಗೆ, ಕರ್ನಾಟಕದ ಜನರಿಗೆ ಎಲ್ರಿಗೂ ತಿಳಿಸಬೇಕು ಅನ್ನೋದು ಮೊದಲನೇ ಹಂತ ನಾವು ಯೋಚನೆ ಮಾಡಿದ್ದೀವಿ. ಎರಡನೇದು, ಎಲ್ಲೆಲ್ಲಿ ಈ ರೀತಿ ವಾಸ ಮಾಡ್ತಾರೆ ಅದರ ವಿವರವನ್ನು ಸಂಗ್ರಹ ಮಾಡಿ ಪೊಲೀಸ್ ಇಲಾಖೆಗೆ ಮತ್ತು ಗೃಹ ಇಲಾಖೆಗೆ ನಾವು ಕಳಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಕಳಿಸಿ ಒಂದಷ್ಟು ದಿನ ಸಮಯ ಕೊಡಬೇಕು. ಅದಾದ ನಂತರ ಈ ಎಲ್ಲ ವ್ಯಕ್ತಿಗಳ ದಾಖಲೆಗಳನ್ನು ನಾವೇ ಪರಿಶೀಲನೆ ಮಾಡಬೇಕು. ಈ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ಪರಿಶೀಲನೆ ಮಾಡಿದಂಥ ದಾಖಲೆಗಳು ಕೂಡ ಸರ್ಕಾರಕ್ಕೆ ಕೊಡಬೇಕು. 4ನೇ ಹಂತದಲ್ಲಿ ನಾವು ಅವರೆಲ್ಲಿ ವಾಸ ಮಾಡ್ತಾರೆ ಅಲ್ಲೇ ಒಂದು ಪ್ರತಿಭಟನೆ. 5ನೇ ಹಂತ ನಾವು ಅಂದ್ಕೊಂಡಿದ್ದೀವಿ ಡೈರೆಕ್ಟ್ ಆ್ಯಕ್ಷನ್. ಅಂದರೆ ಅಲ್ಲಿಂದ ಓಡಿಸುವಂಥ ಕೆಲಸ ಮಾಡಲೇಬೇಕು. ಇದು ಯಾವುದೋ ಸಂಘಟನೆಯ ಕೆಲಸ ಅಲ್ಲ, ಯಾವುದೋ ಸಂಘಟನೆಯ ತೃಪ್ತಿಗೋಸ್ಕರ ಈ ಕೆಲಸ ಅಲ್ಲ. ಇಡೀ ಬೆಂಗಳೂರಿನ ಜನಮಾನಸವೇ ಧುಮುಕಬೇಕಾಗತ್ತೆ. ಯಾಕಂದರೆ ನಮ್ಮ ಮಕ್ಕಳು ನಾಳೆ ಬದುಕಬೇಕು ಈ ಊರಿನಲ್ಲಿ. ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ನಮ್ಮ ಮಕ್ಕಳಿಗೆ ಆಹಾರ ಸಿಗಬೇಕು, ನಮ್ಮ ಮಕ್ಕಳಿಗೆ ಸರಿಯಾದಂಥ ರಕ್ಷಣೆ ಸಿಗಬೇಕು, ನಮ್ಮ ಮಕ್ಕಳು ಇಲ್ಲಿ ಸ್ವತಂತ್ರವಾಗಿ ಬದುಕಬೇಕು ಅಂತೇಳಿದರೆ ಈ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬೇಕು. ಇವರಿಗೆ ಯಾರ್ಯಾರು ಸಹಕಾರ ಕೊಡ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಬೇಕು, ಗುರುತು ಮಾಡಬೇಕು. ನಾವು ಇದರ ತನಿಖೆ ಮಾಡ್ತಾ ಇದ್ದರೆ ರಾಮಮೂರ್ತಿ ನಗರ ಅಂತ ಒಂದಿದೆ KR ಪುರಂ ಹತ್ರ. ಅಲ್ಲಿ ಒಬ್ಬನೇ ವ್ಯಕ್ತಿ 50 ಆಟೋ ಇಟ್ಕೊಂಡಿದ್ದಾನೆ.
ಆ 50 ಆಟೋ ಡ್ರೈವರ್ಸ್ ಯಾರು ಅಂದರೆ ಬಾಂಗ್ಲಾದೇಶಿಯರು. ಬೆಳಗ್ಗೆ ಆಟೋ ತಗೊಳ್ತಾರೆ, ರಾತ್ರಿವರೆಗೂ ಓಡಿಸ್ತಾರೆ, ಆಟೋ ತಂದು ನಿಲ್ಲಿಸ್ತಾರೆ, ರಾತ್ರಿಯಿಂದ ಬೆಳಗ್ಗೆ ಒಬ್ಬ ಓಡಿಸ್ತಾನೆ. ಒಂದು ಆಟೋ 2 ಡ್ಯೂಟಿ ಮಾಡುತ್ತೆ. ಆ ಡ್ಯೂಟಿಯಲ್ಲಿ ದಿನಕ್ಕಿಷ್ಟು ಅಂತ ಕೊಟ್ಬಿಡಬೇಕು. ಕೂದಿದ ಕಡೆ ಲಕ್ಷಗಟ್ಟಲೆ ಸಂಪಾದನೆ ಮಾಡಿಕೊಂಡು ಆಟೋನ ಬಿಟ್ಟಿದ್ದಾರೆ. 50 ಆಟೋ ಇದೆ. ನಮ್ಮ ಹಿಂದೂಗಳೇ ಅನೇಕ ಜನ, ಇದು ಮುಸಲ್ಮಾನರು ಮಾಡ್ತಾ ಇರೋದು, ಆದರೆ ನಮ್ಮ ಹಿಂದೂಗಳೇ ಅನೇಕ ಜನ ಒಂದು ಮೈಗಳ್ಳತನ, ಸೋಂಬೇರಿತನ ಮತ್ತು ಉಡಾಫೆಯಲ್ಲಿ ಬದುಕಬೇಕು ಅಂತ ಹೇಳೋವಂಥವ್ರು ಕೂಡ ಅವರ ಆಟೋಗಳನ್ನು ಬಾಂಗ್ಲಾದೇಶಿಯರಿಗೆ ಕೊಟ್ಟು ದಿನಕ್ಕೆ ನನಗೊಂದು ಕಲೆಕ್ಷನ್ ಕೊಟ್ಬಿಡಪ್ಪ, ಎಷ್ಟಾಗುತ್ತೋ ಅಷ್ಟು ನೀನು ಆಟೋ ಓಡಿಸ್ಕೋ ಅಂತ ಹೇಳಿ ನಮ್ಮವರು ಆಟೋ ಕೊಟ್ಟಿರುವಂಥ ಉದಾಹರಣೆಗಳು ಇದೆ. ಅಂದರೆ ಮೊದಲು ನಾವು ಬಲಿ ಕೊಡ್ತೀವಿ, ಆಮೇಲೆ ಅವರು ನಮ್ಮನ್ನು ಬಲಿ ಹಾಕ್ತಾರೆ. ಇದು ಇವತ್ತು ನಡೀತಾ ಇರುವಂಥ ಸನ್ನಿವೇಶ. ಬಂಧುಗಳೇ, ಈ ಎಲ್ಲ ವಿಷಯವನ್ನು ಗಮನಿಸಿಕೊಂಡಾಗ ನಾವು ಇದರ ವಿರುದ್ಧ ನಾವೊಂದು ಹೋರಾಟದ ರೂಪರೇಷೆಯನ್ನೇ ಮಾಡಬೇಕಾಗತ್ತೆ. ಮೊದಲು ನಾವು ವೈಯಕ್ತಿಕವಾಗಿ ನಮ್ಮ ಮನೆಗಳಲ್ಲಿ ಆಹಾರದ ಗಾಡಿ ತಳ್ಕೊಂಡು ಬರ್ತಾನೆ, ಆ ತಳ್ಕೊಂಡು ಬರೋರು ಯಾರು ಬಾಂಗ್ಲಾದೇಶಿಯವನ? ನಮ್ಮ ಮನೆಯಲ್ಲಿ ಎದುರಿಗೆ ಬಿದ್ದಿರೋಂಥ ಕಸ ತೆಗೆಯೋನು ಅವನು ಯಾರು ಬಾಂಗ್ಲಾದೇಶಿಯವನ? ನಮಗೆ ಯಾಕಪ್ಪ ಇದೆಲ್ಲ ತಲೆ ಪ್ರತಿಷ್ಠೆ ಅಂತ ಹೇಳೋವಂಥ ಜನನೂ ಇದ್ದಾರೆ ಇವತ್ತು. ನೀವು ಯಾಕ್ರಿ ಇದೆಲ್ಲ ತಲೆ ಕೆಡಿಸ್ಕೊಳ್ತೀರಾ? ಸರ್ಕಾರವೇ ಮಾಡಿದೆ, ಕಾರ್ಪೊರೇಷನ್ನೇ ಮಾಡಿದೆ, ಜನನೇ ಮಾಡಿದ್ದಾರೆ ಅಂತ. ನೀವೇನು ಮಾಡೋದು ಬೇಡ, ತಿಳ್ಕೊಳ್ಳಿ ಸಾಕು. ತಿಳ್ಕೊಂಡು ಎಲ್ಲೋ ನಮ್ಮಂಥ ಕಾರ್ಯಕರ್ತರು ಇರ್ತಾರೆ, ಅವರಿಗೆ ವಿಷಯ ತಿಳಿಸಿ ಸಾಕು. ನೀವು ಮನೆ ಬಿಟ್ಟು ಬರೋದು ಬೇಡ, ನಮ್ಮ ಜೊತೆಗೆ ಹೋರಾಟ ಮಾಡೋದು ಬೇಡ, ಆದರೆ ಇದನ್ನು ತಿಳಿಸುವಂಥ ವ್ಯವಸ್ಥೆ ಆದರೂ ನಾವು ಮಾಡಬೇಕಾ? ದೇಶದ ಬಗ್ಗೆ ಕಾಳಜಿ ವಹಿಸಿರುವಂಥ ದೇಶಭಕ್ತರಾಗಿರ್ತಕ್ಕಂಥ ನಾವು, ಈ ದೇಶದ ನಾಗರಿಕರು ಅನ್ನಿಸ್ಕೊಂಡಿರೋವಂಥ ನಾವು, ಈ ದೇಶದ ಏಳಿಗೆ ಬಗ್ಗೆ ಯೋಚನೆ ಮಾಡುವಂಥ ನಾವು ಈ ಸಣ್ಣ ಕೆಲಸವನ್ನಾದರೂ ಮಾಡ್ಬೋದಾ? ನಮ್ಮ ವ್ಯವಸ್ಥೆಗಳಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ವಾತಾವರಣದಲ್ಲಿ ಯಾರಿದ್ದಾರೆ, ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ಇವರಿಗೆ ಯಾರು ಬೆಂಬಲ ಕೊಡ್ತಾ ಇದ್ದಾರೆ, ಯಾರು ಇವರಿಗೆ ಸಹಕಾರ ಕೊಡ್ತಾ ಇದ್ದಾರೆ, ಏನು ಸಹಕಾರ ಕೊಡ್ತಾರೆ? ಹಣ ಕೊಡ್ತಾರೋ, ಮನೆ ಕೊಡ್ತಾರೋ, ಗುಡಿಸ್ಲಾಕ್ ಕೊಡ್ತಾರೋ, ಜಾಗ ಕೊಡ್ತಾರೋ, ಹೋಟ್ಲು ಕೊಡ್ತಾರೋ, ಹೋಟ್ಲಲ್ಲಿ ಅಡುಗೆ ಮಾಡೋಕ್ಕೆ ಕೊಡ್ತಾರೋ? ಈ ಗಮನಿಸಬೇಕಲ್ಲ. ಈ ಗಮನಿಸಿದಾಗ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇಂಥ ಒಂದು ಕೆಲಸವನ್ನು ನಾವು ಮಾಡಬೇಕು. ಇವತ್ತು ಬಾಂಗ್ಲಾದೇಶಿ ಒಳನುಸುಳುಕೋರರ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಒಂದು ದೊಡ್ಡ ಕ್ರಮ ತೆಗೆದುಕೊಳ್ಳೋದಿದೆ. ಸಮಾಜ ರೆಡಿ ಇಲ್ಲದಿದ್ದರೆ ಕೇಂದ್ರ ಸರ್ಕಾರ ಏನ್ರಿ ಮಾಡುತ್ತೆ? ಸಮಾಜ ರೆಡಿ ಆಗಬೇಕು, ಸಮಾಜ ಸ್ಪಂದಿಸಬೇಕು. ಕೇಂದ್ರ ಸರ್ಕಾರ ಕಾನೂನು ತಂದರೆ ಆ ಕೇಂದ್ರ ಸರ್ಕಾರದ ಕಾನೂನಿನ ಅಡಿಯಲ್ಲಿ ನಾವು ಇಲ್ಲಿ ಬಗ್ಗೆ ಪಡೆಯುವ ರೀತಿಯಲ್ಲಿ ನಾವು ಸಮಾಜವನ್ನು ರೆಡಿ ಮಾಡದಿದ್ದರೆ ಕೇಂದ್ರ ಸರ್ಕಾರದ ಕಾನೂನು ಏನು ಮಾಡುತ್ತೆ? ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಕ್ಷೇತ್ರಕ್ಕೆ ಬಂದು ಯಾರು ಬಾಂಗ್ಲಾದೇಶಿ ಅಂತ ಹುಡುಕಕ್ಕಾಗತ್ತಾ ಕೇಂದ್ರ ಸರ್ಕಾರ? ಇವತ್ತು ಬೆಂಗಳೂರಿನಲ್ಲಿ ಜಮಾತೆ ಇಸ್ಲಾಮಿ ಜೊತೆಗೆ ಲಿಂಕ್ ಇಟ್ಕೊಂಡಿರೋಂಥ ಭಯೋತ್ಪಾದಕರ ಲಿಂಕ್ ಇಟ್ಕೊಂಡಿರ್ತಕ್ಕಂಥ ಬಾಂಗ್ಲಾದೇಶಿಯರಿದ್ದಾರೆ. ಬೆಂಗಳೂರಿನ ಜನ ನಾವದರ ಲಿಂಕ್ ಕೊಟ್ಟಿದ್ದೀವಿ, ಗೃಹ ಮಂತ್ರಿಗೆ ಕೊಟ್ಟಿದ್ದೀವಿ. ನಿಮಗೂ ಇದೆ, ಮೊಬೈಲಲ್ಲಿ ಆಪ್ ಇದೆ, ಗೃಹ ಮಂತ್ರಿಗೆ ಮೆಸೇಜ್ ಕೊಡೋದಕ್ಕೆ ಒಂದು ಆಪ್ ಇದೆ, ಗೃಹ ಮಂತ್ರಿಗೆ ನೇರ ಮೆಸೇಜ್ ಕೊಡ್ಬೋದು. ನಿಮಗೆ ಆ ಥರ ಏನಾದರೂ ಅಪಾಯ ಅಂತ ಅನಿಸಿದ್ರೆ ನೇರ ಗೃಹ ಮಂತ್ರಿಗೆ ಮೆಸೇಜ್ ಕೊಡಿ. ಬಾಂಗ್ಲಾದೇಶಿ ಅಂತ ಗುರುತು ಮಾಡೋದಕ್ಕೆ ಅದಕ್ಕೂ ಒಂದು ವ್ಯವಸ್ಥೆ ಇದೆ. ಅವರ ಮೊಬೈಲ್ ಕಿತ್ಕೊಳ್ಳಿ, ಮೊಬೈಲಲ್ಲಿ AMU IMU ಅಂತ ಒಂದು IMO ಅಂತ ಒಂದು ಗ್ರೂಪ್ ಇದೆ, ಆ್ಯಪ್ ಇದೆ. ಆ ಆ್ಯಪ್ ಇದ್ದವ್ರು ಮಾತ್ರ ಬಾಂಗ್ಲಾದೇಶಿ ಜೊತೆಗೆ ನೇರ ಮಾತಾಡ್ತಾರೆ. ಆ ಆ್ಯಪ್ ಮೂಲಕ ನೇರ ಮಾತಾಡೋಲ್ಲ ಫೋನಲ್ಲಿ. ಆ ಆ್ಯಪ್ ಇದೆ ಅಂತ ಹೇಳಿದ್ರೆ ಅವ್ರು ಬಾಂಗ್ಲಾದೇಶಿಯರೇ 100%. ಅವರು ಢಾಕಾ ಜೊತೆಗೆ ಲಿಂಕ್ ಇರುತ್ತೆ, ಕನಾಲ್ ಬಗ್ಗೆ ಲಿಂಕ್ ಇರುತ್ತೆ, ಬಾಂಗ್ಲಾದೇಶ್ ಜೊತೆಗೆ ಲಿಂಕ್ ಇದ್ದವರೇ ಈ ಒಂದು ಆ್ಯಪನ್ನು ಇಟ್ಕೊಂಡಿರೋದು. ಈ ರೀತಿ ಸ್ವಲ್ಪ ಅದನ್ನು ತನಿಖೆ ಮಾಡೋಣ. ನಾವು ಅಂದ್ಕೊಂಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಒಳ್ಳೆ ವಿಡಿಯೋ, ಜನರಿಗೆ ಎಜುಕೇಟ್ ಮಾಡೋ ಥರದ ಒಂದು ವಿಡಿಯೋ ಕೂಡ ನಾವು ತರಬೇಕು ಅಂಥೇಳಿ. ಆದರೆ ಜನಜಾಗೃತಿ ಆದರೆ ಈ ಎಲ್ಲ ಬದಲಾವಣೆಗಳಿಗೆ ನಾವು ಉತ್ತರ ಕೊಡಬಹುದು. ತರಕಾರಿ ಮಾರೋರಿಂದ ಹಿಡಿದು ಕಟಿಂಗ್ ಮಾಡೋವರೆಗೆ ಯಾರ ಜೊತೆಗೆ ನಾವು ವ್ಯವಹರಿಸ್ತೀವಿ ಅದು ಬಹುಮುಖ್ಯ. ನಮ್ಮ ಮನೆಯ ಹೆಣ್ಣು ಮಗುವನ್ನೇ ಕೇಳೋವಂಥ ಸನ್ನಿವೇಶ ಬರದೇ ಇರೋ ರೀತಿಯಲ್ಲಿ ತಡಿಬೇಕು ಅಂದರೆ, ನಮ್ಮನ್ನೇ ಕಟ್ಟಿ ತೂಗ ಹಾಕಿ ಬೆಂಕಿ ಇಡಬಾರ್ದು ಅನ್ನೋವಂಥ ಯೋಚನೆ ನಮಗಿರೋದಾದರೆ, ನಾವು ಈ ಬಾಂಗ್ಲಾದೇಶಿಯರ
ಈ ಒಳ ನುಸುಳುಕೋರರ ಬಗ್ಗೆ ವಿಶೇಷವಾದಂಥ ಕಾಳಜಿ ವಹಿಸಿ ಅದರ ಗಮನವನ್ನು ವಹಿಸಿ ನಾವು ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ವಿಶೇಷವಾಗಿ ಆಂತರಿಕ ಸುರಕ್ಷತೆಯ ಬಗ್ಗೆ ಯೋಚನೆ ಮಾಡೋ ಸಲುವಾಗಿ ನಾವು ಈ ಸಂಗತಿಗಳನ್ನು ಸಂಗ್ರಹ ಮಾಡಬೇಕು. ಯಾರಿಗೆ ತಲುಪಿಸ್ಬೇಕು? ಕೆಲವರಿಗೆಲ್ಲ ಸರ್ಕಾರ, ಪೊಲೀಸು ಇದರ ಹತ್ರ ಹೋಗೋದಕ್ಕೆ ಯೋಚನೆ ಮಾಡ್ತಾರೆ. ಆ ಥರ ಇದ್ದರೆ ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ ತಿಳಿಸಿ. ಜಾಗರಣ ವೇದಿಕೆ ಕಾರ್ಯಕರ್ತರಿದ್ದಾರೆ, ಜಾಗರಣ ವೇದಿಕೆ ಕಾರ್ಯಕರ್ತರ ಜೊತೆಗೆ ವಿಷಯ ಹಂಚಿಕೊಳ್ಳಿ. ಈ ವಿಷಯ ಬೆಂಗಳೂರಲ್ಲಿ ದೊಡ್ಡ ಪ್ರಮಾಣದಲ್ಲಾಗಿ ಇಲ್ಲಿರ್ತಕ್ಕಂಥ ಬೆಂಗಳೂರಿನಲ್ಲಿರ್ತಕ್ಕಂಥ, ಕರ್ನಾಟಕದಲ್ಲಿರ್ತಕ್ಕಂಥ ಬಾಂಗ್ಲಾದೇಶಿಯವರನ್ನ ಹೊರಗೆ ಹಾಕಿದರೆ ಆಂತರಿಕ ಸುರಕ್ಷತೆಗೆ ನಾವು ಕೆಲಸ ಮಾಡಿದಾಗತ್ತೆ. ಕೊನೆಯದಾಗಿ ಒಂದು ಮಾತು ಹೇಳಿ ಮುಗಿಸ್ತೇನೆ. ನಮ್ಮನ್ನೆಲ್ಲ ನಂಬಿ ಗಡಿಗಳಲ್ಲಿ ಲಕ್ಷಾಂತರ ಸೈನಿಕರು ರಾತ್ರಿ ಹಗಲನ್ನದೆ, ಚಳಿ ಮಳೆ ಗಾಳಿ ಅನ್ನದೆ, ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡದೆ, ವಯಸ್ಸಾಗಿರೋ ತಂದೆ ತಾಯಿ ಬಗ್ಗೆನೂ ಕಾಳಜಿ ವಹಿಸದೆ ಗಡಿಗಳಲ್ಲಿ ಕಾಯ್ತಾ ನಮ್ಮ ದೇಶ ಸುರಕ್ಷಿತವಾಗಿರಬೇಕು ಅಂತೇಳಿ ಟ್ರಿಗರ್ ಮೇಲೆ ಕೈ ಇಟ್ಟು ಪಾಕಿಸ್ತಾನ ಕಡೆಗೋ ಬಾಂಗ್ಲಾದೇಶದ ಕಡೆಗೋ ಶತ್ರು ಕಡೆಗೋ ಗುರಿ ಇಟ್ಟು ಆ ದೃಷ್ಟಿ ಅಲ್ಲೇ ಇಟ್ಟು 24 ಗಂಟೆ ನಿಂತ ಕಡೆಯೇ ನಿಂತು ದೇಶ ಕಾಯ್ತಾನಲ್ಲ, ಆ ಸೈನಿಕ ಗಡಿಯನ್ನು ಕಾದರೆ ದೇಶದ ಒಳಗೇ ಇರೋರು ನಾವೇನ್ರಿ ಮಾಡ್ತಾ ಇದ್ದೀವಿ? ನಾವು ಪ್ರಶ್ನೆ ಹಾಕೋಬೇಕಲ್ಲ. ಇದು ಧರ್ಮಛತ್ರ ಅಲ್ಲ. ತೋಟದಪ್ಪ ಚೌಲ್ಟ್ರಿ ಇಂಥ ಒಂದು ಬೆಂಗಳೂರಲ್ಲಿದೆ. ಯಾರೇ ವಿದ್ಯಾರ್ಥಿ ಅಲ್ಲಿ ಬಂದರೆ ಅವರಿಗೆ ಒಂದು ಆಶ್ರಯ ಇರೋದು, ಅನ್ನದಾನ ಮಾಡೋರು. ಅದು ಹಳೆ ಕಾಲದ ನಮ್ಮ ಸಂಸ್ಕೃತಿ, ಇವತ್ತು ಇದೆ ಅನೇಕ ಕಡೆ ಆ ಸಂಸ್ಕೃತಿ. ಆ ಥರದ ಛತ್ರ ಅಲ್ಲ ಭಾರತ. ಯಾರು ಬೇಕಾದರೂ ಇಲ್ಲಿ ಬರ್ಬೋದು. ಆದರೆ ಇಲ್ಲಿ ಬರೋರು ಹೇಗಿರಬೇಕು? ಹಾಲಿನ ಜೊತೆಗೆ ಸಕ್ಕರೆಯಾಗಿರೋವಂಥ ರೀತಿಲಿ ಆಗಬೇಕು. ನಾವು ಸೋತು ಬಿಟ್ಟಿದ್ದೀವಿ ಈ ವಿಷಯದಲ್ಲಿ. ಹಾಲಿನ ಜೊತೆಗೆ ನಿಂಬೆಹಣ್ಣು ಹಿಂಡೋಕೆ ಬರ್ತಾರೆ. ನಿಂಬೆಹಣ್ಣು ಯಾವುದು, ಸಕ್ಕರೆ ಯಾವುದು, ಆ ಡಿಫ್ರೆನ್ಸೇ ಗೊತ್ತಿಲ್ಲದೆ ಇರೋವಂಥ, ನಿದ್ರೆ ಮಾಡ್ತಿರೋವಂಥ ಈ ಸಮಾಜ ಜಾಗೃತ ಆಗಲಿಲ್ಲ ಅಂತ ಹೇಳಿದರೆ ನಾಳೆ ಏನು ಪರಿಣಾಮ ಆಗಬಹುದು ಅನ್ನೋವಂಥ ಒಂದು ಬಿಗ್ ಕ್ವಶನ್ ಮಾರ್ಕ್, ಪ್ರಶ್ನಾರ್ಥಕ ಚಿಹ್ನೆ ನಿಮ್ಮ ಮುಂದೆ ಇಟ್ಟು ನನ್ನ ಮಾತು ಮುಗಿಸ್ತೀನಿ.